ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೆ ಭಾನುವಾರದ ಬೆಳಗಿನ ಆರಾಧನೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಭಾನುವಾರವನ್ನು ನಾವು ವಿಶ್ವ ಪರಿಸರ ಭಾನುವಾರ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಆದುದರಿಂದ ಈ ಭಾನುವಾರದ ಆರಾಧನಾ ಕ್ರಮ ಮತ್ತು ದೇವರ ವಾಕ್ಯದ ಪಾರಾಯಣಗಳು ಮತ್ತು ದೇವರ ವಾಕ್ಯ ಭಾಗ ವಿಶ್ವ ಪರಿಸರ ದಿನಕ್ಕೆ ಸಂಬಂಧಿಸಿದ ಹಾಗೆ ಇರ್ತದೆ. ಸಭೆಯವರು ಇದನ್ನು ಗಮನಿಸಿ ಅನುಸರಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನೇ, ಪರಿಪಾಲಕನೇ, ನಮ್ಮನ್ನು ನಮ್ಮ ಇಡೀ ಸೃಷ್ಟಿಯನ್ನು ಪರಿಪಾಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನಮಗೆ ದಯಪಾಲಿಸಿದಂತಹ ಈ ಸುಂದರವಾದಂತಹ ಅವಕಾಶಕ್ಕಾಗಿ ನಿನಗೆ ವಂದನೆ ಹೇಳುತ್ತೇವೆ. ನಮ್ಮೆಲ್ಲರನ್ನು ನೀನು ಪ್ರೀತಿಸಿ ಕರುಣಿಸಿ ಭಾನುವಾರದ ಮುಂಜಾನೆ ಆರಾಧನೆಯಲ್ಲಿ ನಾವಿರುವಂತಹ ಸ್ಥಳದಲ್ಲೇ ನಿಮ್ಮನ್ನು ಆರಾಧಿಸುವಂತಹ ಕೃಪೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನು ನಾವು ಒಪ್ಪಿಸುತ್ತೇವೆ. ಕರ್ತನೆ, ನಮ್ಮನ್ನು ನಮ್ಮ ಆರಾಧನೆಯನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ಹಾಡುವ ಪ್ರಾರಂಭದ ಸಂಗೀತದಲ್ಲಿ 3ನೆಯ ಸಂಗೀತದಿಂದ ಹಾಡೋಣ. ಪರಿಸರ ಭಾನುವಾರ ಜೂನ್ 13ನೇ ತಾರೀಕು 2021 ಆರಾಧನಾ ಕ್ರಮವನ್ನು ಅನುಸರಿಸೋಣ. ಪ್ರಾರ್ಥನೆ ಮಾಡೋಣ. ಇಡೀ ಸೃಷ್ಟಿಯ ಮೂಲವೂ ಸಾರವೂ ಆಗಿರುವ ನಮ್ಮ ಕರ್ತನಾದ ದೇವರೇ, ನಾವು ಸಾಷ್ಟಾಂಗವರೆಗೆ ನಿನ್ನನ್ನು ಆರಾಧಿಸುತ್ತೇವೆ. ನಮ್ಮ ರಕ್ಷಕನೂ ಪರಿಪಾಲಕನೂ ಆಗಿರುವ ಯೇಸು ಕ್ರಿಸ್ತನಲ್ಲಿಯೂ ಆತನ ಮೂಲಕವಾಗಿಯೂ ನೀನು ಅನುಗ್ರಹಿಸಿದ ನಿನ್ನ ಪ್ರಣಾಳಿಕೆಯ ದರ್ಶನಕ್ಕಾಗಿ ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನನ್ನು ಸತ್ಯದಿಂದಲೂ ಆತ್ಮನಿಂದಲೂ ಆರಾಧಿಸಲು ನಮ್ಮನ್ನು ನಿನ್ನ ಬೆಳಕಿನ ವಿವೇಕದಲ್ಲಿಯೂ ಜ್ಞಾನದಲ್ಲಿಯೂ ನಡೆಸು. ಆ ಮೂಲಕ ನಾವು ಕೃಪೆಯ ಮೇಲೆ ಕೃಪೆಯಿಂದ ಬರುವ ನಿನ್ನ ಸಂಪೂರ್ಣವಾದ ಆನಂದವನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯಿಸು. ಸೃಷ್ಟಿಕರ್ತನೂ ಮಧ್ಯಸ್ಥನೂ ವಿನ್ಯಾಸಿಯೂ ಆಗಿರುವ ತ್ರಯೇಕ ದೇವರ ನಾಮದಲ್ಲಿ ಈ ಆರಾಧನೆಯನ್ನು ಪ್ರಾರಂಭ ಮಾಡೋಣ.
ಕರ್ತನ ಶಾಶ್ವತ ನಿವಾಸ ಸ್ಥಾನವಾಗಿರುವ ಸೃಷ್ಟಿಯಲ್ಲಿ ಆತನ ಮಹಿಮೆಯು ಸ್ತುತಿ ಹೊಂದಲು ಯೋಗ್ಯವಾಗಿದೆ, ಘನತೆಗೆ ಪಾತ್ರವಾಗಿದೆ ಮತ್ತು ದೇವರ ಮಹಿಮೆಯು ಪ್ರಕಟವಾಗಿದೆ. ದೇವರಿಗೆ ಸ್ತುತಿ ಮತ್ತು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಶಾಶ್ವತವಾದ ಜೀವದಾಯಕನೇ, ನೀನು ಅನುಗ್ರಹಿಸಿದ ಆ ಜೀವವು ವಾಕ್ಯವಾಗಿದ್ದು ನರಾವತಾರವೆತ್ತಿ ನಮ್ಮ ಮಧ್ಯೆ ವಾಸ ಮಾಡಿದ ಯೇಸು ಕ್ರಿಸ್ತನಲ್ಲಿ ಅವತರಿಸಿದೆ. ನೀನು ಎಷ್ಟೋ ಪ್ರೀತಿಸಿದ ಈ ಲೋಕದಲ್ಲಿ ನಾವು ಆತನನ್ನು ಕಂಡು ಕೇಳಿ ಮುಟ್ಟಿ ಅನುಭವಿಸುವಂತಾಯಿತು. ಕರ್ತನೇ, ನಿನ್ನ ಯೋಚನೆಗಳು ಮತ್ತು ನಿನ್ನ ಯೋಚನೆಗಳು ಮಾನ್ಯವೂ ಸತ್ಯವೂ ಯೋಗ್ಯವೂ ಕರುಣೆಯೂ ಪ್ರಿಯಕರವೂ ಆಗಿರುವ ಸಂಗತಿಗಳಲ್ಲಿ ನಾವು ಸಮೃದ್ಧಿಗೊಳ್ಳುವಂತೆಯೂ ಬೆಳೆಯುವಂತೆಯೂ ಮಾಡಿದೆ. ನೀನು ಅನುಗ್ರಹಿಸಿದ ಸತ್ಯದ ಆತ್ಮನ ನಿಮಿತ್ತ ಸಮಾಧಾನ, ನ್ಯಾಯ ಹಾಗೂ ಸಮಾನತೆಯನ್ನು ನಿನ್ನ ಸೃಷ್ಟಿಯಲ್ಲಿ ಪುನಃಸ್ಥಾಪಿಸಲು ನಮ್ಮನ್ನು ಮುನ್ನಡೆಸು. ಮುಂದಿನ ಪ್ರಾರ್ಥನೆ ನೀವೆಲ್ಲರೂ ಒಟ್ಟಾಗಿ ಹೇಳ್ರಿ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರೊಂದಿಗೆ ಸಹಭಾಗಿಗಳಾಗಿ ನಿಸರ್ಗವನ್ನು ಪರಿಪಾಲಿಸಲು ಕರೆಯಲ್ಪಟ್ಟವರು. ಮಾತ್ರವಲ್ಲದೆ ಸೃಷ್ಟಿಯನ್ನು ಕಾಯ್ದು ಅದರ ಪರಮೋದ್ದೇಶವನ್ನು ಸ್ಥಾಪಿಸಲು ಕರೆಯಲ್ಪಟ್ಟಿದ್ದೇವೆ. ನಾವು ಪುನಃ ನಮ್ಮನ್ನು ಪ್ರತಿಷ್ಠಿಸಿಕೊಂಡು ಕ್ಷಣಕೊತ್ತು ನಮ್ಮನ್ನು ಪರಿಶೋಧಿಸಿಕೊಂಡು ನಾವು ಈ ಭೂಮಿಗೆ ಎಸಗಿದ ತೊಂದರೆಯನ್ನು ಮತ್ತು ದಬ್ಬಾಳಿಕೆಯನ್ನು ನೆನಪಿಗೆ ತಂದುಕೊಂಡು ಪಶ್ಚಾತ್ತಾಪಪಟ್ಟು ಕರ್ತನಾದ ದೇವರ ಕಡೆಗೆ ತಿರುಗಿಕೊಳ್ಳೋಣ. ಒಂದು ಕ್ಷಣ ನಾವು ಮೌನವಾಗಿರೋಣ. ನಾವು ಸಂಗೀತದಲ್ಲಿ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಆತನಲ್ಲಿ ಕ್ಷಮೆಯುಂಟು ಎನ್ನುವ ಸಂಗೀತವನ್ನು ಹಾಡೋಣ. ಮುಂದಿನ ಪ್ರಾರ್ಥನೆ ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ನಮ್ಮನ್ನು ಸೃಷ್ಟಿಸಿದ ಕರ್ತನೆ, ಭೂಮ್ಯಾಕಾಶಗಳು ನಿನ್ನನ್ನು ಸ್ತುತಿಸುವಲ್ಲಿ ನಾವು ನಿನ್ನ ಪ್ರಸನ್ನತೆಯನ್ನು ಇಡೀ ಸೃಷ್ಟಿಯಲ್ಲಿ ಸಾಕಾರಗೊಳಿಸಲು ವಿಫಲರಾಗಿದ್ದೇವೆ. ಬಿರುಗಾಳಿಯು ನೀರು ಏಸು ಗದರಿಸಲು ಆತನ ಮಾತಿಗೆ ಅಧೀನವಾಗಿ ಶಾಂತವಾದವು. ದೇವರ ವಾಕ್ಯವನ್ನು ತಿಳಿದು ದೇವರ ನಿಯೋಗವನ್ನು ಅರ್ಥ ಮಾಡಿಕೊಂಡು ಆಜ್ಞೆಗಳನ್ನು ಪರಿಪಾಲಿಸುವ ನಾವಾದರೂ ನೀನು ನಮಗೆ ಕೈವರ್ತಿಸಿದ ಜವಾಬ್ದಾರಿಯಾದ ಭೂಮಿಯನ್ನು ರಕ್ಷಿಸಿ ಮತ್ತು ಸಂರಕ್ಷಿಸುವ ಕಾರ್ಯದಲ್ಲಿ ವಿಫಲರಾಗಿದ್ದೇವೆ. ಯುದ್ಧ, ಹಿಂಸಾಚಾರ ಮತ್ತು ದ್ವೇಷ ವೈಷಮ್ಯಗಳ ನಿಮಿತ್ತ ಅಧಿಕಾರ, ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ದೋಚಿಕೊಂಡು ಪರಸ್ಪರರ ವಿನಾಶಕ್ಕೆ ಕಾರಣರಾಗಿ ಭೂಮಿಯು ಅಮಾಯಕವಾಗಿ ಹಿಂಸೆಗೆ ಗುರಿಯಾಗಿದೆ. ಕರ್ತನೆ, ಈ ಮೂಲಕ ನಾವು ನಿನ್ನನ್ನು ನಿರಾಶೆಗೆ ಗುರಿ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ಸೃಷ್ಟಿಯ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ್ದೇವೆ. ಹಿಂಸಿಸುವ ಸರಪಳಿಯಿಂದ ನಮ್ಮನ್ನು ಬಿಡಿಸು. ಶಾಂತಿಯಿಂದ ಜೀವಿಸಲು ಪ್ರಬುದ್ಧತೆಯನ್ನು ಅನುಗ್ರಹಿಸು. ನಿನ್ನ ನಾಮದಲ್ಲಿ ನಮ್ಮನ್ನು ಕ್ಷಮಿಸಿ ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಆದಿಕರ್ತ ಕ್ರಿಸ್ತನೇ, ಸೀಳಲ್ಪಟ್ಟ ಬಂಡೆ ಎನ್ನುವ ಸಂಗೀತವನ್ನು ಹಾಡೋಣ.
ದೇವರ ಸಾಂತ್ವನದ ಸುರಿಮಳೆ ಹಾಗೂ ಆಧರಣೆಯ ಮಾತುಗಳನ್ನು ಕೇಳಿಸಿಕೊಳ್ಳ್ರಿ. ಈಗೋ ನಾನು ನಿನ್ನ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರೇ ಆತನು. ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತರಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನು ನೀವು ಹೊಲದಲ್ಲಿರುವ ತೆನೆಗಳಂತೆ ಎಲ್ಲ ಕಾಲಗಳಲ್ಲಿ ಮೆರೆಯುವಂತೆ ಮಾಡಲಿ. ಅತ್ಯುನ್ನತವಾದುದನ್ನು ಉತ್ಪತ್ತಿ ಮಾಡುವ ದ್ರಾಕ್ಷಿಯಂತೆ ಕರ್ತನು ನಿಮ್ಮನ್ನು ಅಭಿವೃದ್ಧಿಗೊಳಿಸಲಿ. ಕಾರ್ಗತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಆಧರಣೆಯನ್ನು ಕೊಡುವ ಸೂರ್ಯನಂತೆ ನೀವಾಗಲು ಕರ್ತನು ನಿಮ್ಮನ್ನು ಮಾಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನಾದ ದೇವರೇ, ನಿನ್ನ ಅಪರಿಮಿತವಾದ ಮತ್ತು ಅಮೋಘವಾದ ಸೃಷ್ಟಿಯ ವರದಾನಗಳಿಗಾಗಿ ಸ್ತುತಿ ಸಲ್ಲಿಸ್ತೇವೆ. ನಿನ್ನನ್ನು ಮಹಿಮೆ ಪಡಿಸುವ ಸೃಷ್ಟಿಯೊಂದಿಗೆ ನಾವು ಕೂಡ ನಿನಗೆ ಉಪಕಾರವನ್ನು ಸಲ್ಲಿಸುತ್ತಾ ನಿನ್ನ ಪವಿತ್ರ ನಾಮವನ್ನು ಕೊಂಡಾಡುತ್ತೇವೆ. ನಾವು ನಿನ್ನ ಸೃಷ್ಟಿಯಲ್ಲಿ ನಂಬಿಗಸ್ತ ಮನವಾರ್ತ್ಯವಾಗಿರಲು ಕರೆ ನೀಡಿದ್ದಿ. ಆದರೆ ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಿನಗೂ ಸೃಷ್ಟಿಗೂ ಬೇಜವಾಬ್ದಾರಿಗಳಾಗಿದ್ದೇವೆ. ಎಲ್ಲ ಕೆಡುಕಿನಿಂದ ನಮ್ಮನ್ನು ತಪ್ಪಿಸಿ ನಾವು ಒಳ್ಳೆಯವರು ನಂಬಿಗಸ್ತ ಸೃಷ್ಟಿಗಳು ಆಗಿರಲು ಸಹಾಯಿಸಿ. ಸೃಷ್ಟಿಯೊಂದಿಗೆ ಸರಿದೂಗಲು ನಮಗೆ ಜ್ಞಾನವನ್ನು ಅನುಗ್ರಹಿಸು. ನಿನ್ನ ಸೃಷ್ಟಿಯ ವೈಭವವನ್ನು ಅನುಭವಿಸಲು ಸಹಾಯ ಮಾಡು. ಸರ್ವಕಾಲಕ್ಕೂ ನಿನ್ನೊಂದಿಗೂ ಪವಿತ್ರಾತ್ಮನಿಗೆ ಕೂಡಿ ಜೀವಿಸಿ ಆಳುವ ಯೇಸುವಿನ ನಾಮದಲ್ಲಿ ಏಕದೇವರಾಗಿರುವ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿವಸಕ್ಕೆ ನೇಮಿಕವಾದಂತಹ ದೇವರ ವಾಕ್ಯದ ಸತ್ಯವೇದ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಈ ಪರಿಶುದ್ಧ ಆರಾಧನೆಗೆ ನೇಮಕಗೊಂಡಿರುವ ವೇದ ಭಾಗವು ಜ್ಞಾನೋಕ್ತಿಗಳು ಅಧ್ಯಾಯ 8 ವಚನಗಳು 22ರಿಂದ 31ರವರೆಗೆ. ಜ್ಞಾನೋಕ್ತಿಗಳು ಅಧ್ಯಾಯ 8 ವಚನಗಳು 22ರಿಂದ 31ರವರೆಗೆ. ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣುರೇಣನ್ನಾಗಲಿ ನಿರ್ಮಿಸದೆ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಾಕಾರದ ಗೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿ ಭೂಮಿಯ ಅಸ್ತಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು ಎಂಬುದೇ. ಈ ಪರಿಶುದ್ಧ ಆರಾಧನೆಗೆ ನೇಮಕವಾಗಿರುವ ವೇದ ಭಾಗವು ಪ್ರಕಟಣೆ ಅಧ್ಯಾಯ 21 ವಚನ 2ರಿಂದ 8ರ ತನಕ. ಪ್ರಕಟಣೆ 21 ಅಧ್ಯಾಯ ವಚನ 2ರಿಂದ 8ರ ತನಕ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೆ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು.
ಇನ್ನು ಮರಣ ಇರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ, ಮಧ್ಯದಲ್ಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕುಳಿತಿದ್ದವನು, ಇಗೋ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕುಳಿತವನು, ಎಲ್ಲ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಎಂಬುದೇ. ಶ್ರೀ ಲೂಕನು ಬರೆದ ಸುವಾರ್ತೆ, ಅಧ್ಯಾಯ 8, ವಚನಗಳು 22ರಿಂದ 25ರವರೆಗೆ. ಶ್ರೀ ಲೂಕನು ಬರೆದ ಸುವಾರ್ತೆ, ಅಧ್ಯಾಯ 8, ವಚನಗಳು 22ರಿಂದ 25ರವರೆಗೆ. ಯೇಸು ಸಮುದ್ರದ ಮೇಲಿನ ಬಿರುಗಾಳಿಯನ್ನು ನಿಲ್ಲಿಸಿದ್ದು. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು, ಅವರು ದೋಣಿಯನ್ನು ನೀರೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ, ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು, ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆ ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರಾದರೂ ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಅತ್ಯಾಶ್ಚರ್ಯಪಟ್ಟರು ಎಂಬುದೇ. ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಕರ್ತನೇ, ನಮ್ಮ ಬಲವಾಗಿರುವ ಆತನೇ, ನಮ್ಮ ಬಲಹೀನತೆಯ ಪರಿಸ್ಥಿತಿಯಲ್ಲಿ ನಿನ್ನ ಸಾಂತ್ವನಕ್ಕಾಗಿ ನಿರೀಕ್ಷಿಸುತ್ತೇವೆ. ಮರಗಳನ್ನು ಬೆಳೆಸುವ ನಿಮಿತ್ತ ಬೀಜಗಳನ್ನು ಬಿತ್ತಲು ಅಗೆಯುತ್ತಿದ್ದ ಭೂಮಿಯನ್ನು ಇಂದು ನಾವು ಶವ ಸಂಸ್ಕಾರ ಮಾಡಲು ಅಗೆಯುತ್ತಿದ್ದೇವೆ. ನಮ್ಮ ದೇಶವನ್ನು ಗುಣಪಡಿಸಿ ನಮಗೆ ಜೀವದ ವರವನ್ನು ಅನುಗ್ರಹಿಸು. ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಕೃಪೆಯಿಂದ ಅಂಗೀಕರಿಸು. ಆಗ ನಾವು ನಮ್ಮ ಜೀವದ ಫಲಗಳನ್ನು ಸಂಭ್ರಮಿಸುವಂತಾಗುತ್ತದೆ. ಕರ್ತನೇ, ನಮ್ಮ ನಿರೀಕ್ಷೆ, ನಾವು ನಿರೀಕ್ಷೆಯನ್ನು ಕಳಕೊಂಡಾಗ ಮತ್ತು ಆಶಾಭಂಗಪಟ್ಟಾಗ ನಿನ್ನ ಕೃಪೆಯನ್ನು ಹೊಂದಲು ನಿನ್ನ ಮುಖದರ್ಶನವನ್ನು ಹುಡುಕೋರಾಗಿದ್ದೇವೆ. ಭವಿಷ್ಯತ್ತಿನ ಆಶೀರ್ವಾದಗಳು ಹಿಂದೆ ತೆಗೆಯಲ್ಪಡುತ್ತವೇನೋ ಎಂದು ಭಾವಿಸುವ ಪರಿಸ್ಥಿತಿಯಲ್ಲಿದ್ದೇವೆ. ಆದರೂ ನಿನ್ನ ಜನಶೇಷಕ್ಕೆ ಸಮೃದ್ಧ ಜೀವವನ್ನು ನಿಶ್ಚಯವಾಗಿ ಬರಮಾಡುವಿ ಎಂದು ನಿನ್ನನ್ನೇ ಅಂಟಿಕೊಂಡಿದ್ದೇವೆ. ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಕೃಪೆಯಿಂದ ಅಂಗೀಕರಿಸು. ಆಗ ನಾವು ನಮ್ಮ ನಿರೀಕ್ಷೆಯ ಫಲಗಳನ್ನು ಸಮರ್ಪಿಸುವಂತಾಗುತ್ತದೆ. ಕಾಲಗಳನ್ನು ಸಮಯಗಳನ್ನು ನೇಮಿಸುವ ದೇವರೇ, ನೀನು ಎಲ್ಲ ಕಾಲಗಳನ್ನು ಸಮಯಗಳನ್ನು ಆಶೀರ್ವದಿಸಿದೆ ಮತ್ತು ಆಶೀರ್ವಾದದ ಮಳೆಯನ್ನು ಸುರಿಯ ಮಾಡುವಿ ಎಂದು ವಾಗ್ದಾನ ಮಾಡಿದ್ದಿ. ಮರಣದ ಸ್ಥಿತಿಯಲ್ಲಿರುವವರನ್ನು, ಅಗತ್ಯತೆಯಲ್ಲಿರುವವರನ್ನು, ಬಡವರನ್ನು, ನಿರ್ಗತಿಕರನ್ನು, ಅಸ್ವಸ್ಥತೆಯಲ್ಲಿರುವವರನ್ನು ಮತ್ತು ಅನಾಥರನ್ನು ನೀನು ಎಂದಿಗೂ ಕೈ ಬಿಡುವುದಿಲ್ಲ. ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಕೃಪೆಯನ್ನು ಅಂಗೀಕರಿಸು. ಆಗ ನಾವು ನಮ್ಮ ನಂಬಿಕೆಯ ಫಲಗಳನ್ನು ಸಮರ್ಪಿಸುವಂತಾಗುತ್ತದೆ.
ನನ್ನ ಹತ್ತಿರವಿರೋ ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಭಾನುವಾರದ ಈ ಬೆಳಗಿನ ಆರಾಧನೆಯಲ್ಲಿ ದೇವರ ವಾಕ್ಯದ ಸಂದೇಶಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ದೇವರು ದಯಪಾಲಿಸಿಕೊಟ್ಟಂತಹ ಈ ಒಂದು ಸುಂದರವಾದಂತಹ ಸಮಯದಲ್ಲಿ ಆತನ ವಾಕ್ಯವನ್ನು ಧ್ಯಾನಿಸುವಂಥ ಅವಕಾಶವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ನಾನು ಸ್ತೋತ್ರ ಹೇಳುತ್ತಾ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ಸಿದ್ಧಗೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನೇ, ಪರಿಪಾಲಕನೇ, ಸರ್ವವನ್ನು ಸೃಷ್ಟಿ ಮಾಡಿ
ಇಡೀ ಸೃಷ್ಟಿಯನ್ನು ಪರಿಪಾಲಿಸುವುದಕ್ಕೆ, ಮನೆವಾರ್ತೆತನ ಮಾಡುವುದಕ್ಕೆ, ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ನಮಗೆ ಮನೆವಾರ್ತೆತನವನ್ನು ದಯಪಾಲಿಸಿಕೊಟ್ಟಂಥ ನಮ್ಮ ತಂದೆಯಾದಂಥ ದೇವರೇ, ಈಗೋ ಸ್ವಾಮಿ, ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಬಂದಿದ್ದೇವೆ. ನಮ್ಮನ್ನು, ನಮ್ಮ ವಾಕ್ಯವನ್ನು ಧ್ಯಾನಿಸುವಂಥ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ತಿಂಗಳಲ್ಲಿ ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸಿದ್ದೇವೆ. ಈ ವಿಶ್ವ ಪರಿಸರ ದಿನವನ್ನು ಆಚರಿಸುವಾಗ ಆ ದಿವಸ ಮಾತ್ರ ನಾವು ನಮ್ಮ ಸುತ್ತಮುತ್ತ ಇರುವಂತಹ ಸೃಷ್ಟಿಯ ಕುರಿತಾಗಿ ಒಂದು ದಿವಸ ಮಾತ್ರ ಆಲೋಚನೆ ಮಾಡ್ತೇವೆ. ಆದರೆ ಇಡೀ ಸೃಷ್ಟಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ನಾವು ಅನೇಕ ಸಾರಿ ಹೇಳ್ತೇವೆ, ಸೃಷ್ಟಿಯನ್ನು ಮನುಷ್ಯ ಕಾಪಾಡಬೇಕು ಅಥವಾ ಸೃಷ್ಟಿಯನ್ನು ಮನುಷ್ಯ ಉತ್ತಮವಾದಂಥ ರೀತಿಯಲ್ಲಿ ಬೆಳೆಸಬೇಕು ಎನ್ನುವಂತಹ ಆಲೋಚನೆಯನ್ನು ಹೇಳಿದರೆ, ಸೃಷ್ಟಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ಹೊತ್ತಿಗೆ ಬೇಕಾದಂತಹ ಮಳೆ, ಸರಿಯಾದಂತಹ ಬೆಳಕು, ಸರಿಯಾದಂಥ ಗಾಳಿಯನ್ನು ಸೃಷ್ಟಿ ಕೊಡುತ್ತಾ ಬಂದಿದೆ. ಪ್ರೀತಿಯ ಸ್ನೇಹಿತರೆ, ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡುವಾಗ ಸೃಷ್ಟಿಯ ಕುರಿತಾಗಿ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೇವೆ. ಇಂದು ಪ್ರಸ್ತುತ ಇರುವಂತಹ ಜ್ವಲಂತ ಸಮಸ್ಯೆಯಲ್ಲಿ ಪರಿಸರದ ಸಮಸ್ಯೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಮಸ್ಯೆ. ಇವತ್ತು ವಿಶ್ವದ ಎಲ್ಲ ದೊಡ್ಡ ದೊಡ್ಡ ನಾಯಕರು ಅಥವಾ ವಿಜ್ಞಾನಿಗಳು, ಸಾಮಾನ್ಯ ಜನರು ಹೇಳುವಂಥದ್ದು, ಇವತ್ತಿನ ಸ್ಥಿತಿಗತಿ, ಇವತ್ತಿನ ಋತುಮಾನಗಳ ಕಾಲ, ಇವತ್ತಿನ ಎಲ್ಲ ಸ್ಥಿತಿಗಳು ಬದಲಾಗಿ ಹೋಗಿದೆ. ಮಳೆ ಬರುವಂತಹ ಸಮಯದಲ್ಲಿ ಮಳೆ ಬರುವುದಿಲ್ಲ, ಅಥವಾ ಬೇಸಿಗೆ ಕಾಲದಲ್ಲಿ ಉತ್ತಮವಾದಂಥ ರೀತಿಯ ಬೇಸಿಗೆ ಇಲ್ಲ, ಚಳಿಗಾಲದಲ್ಲಿ ಉತ್ತಮವಾದಂಥ ಚಳಿ ಇಲ್ಲ. ಹೀಗೆ ಪರಿಸರದಲ್ಲಿ ಅನೇಕ ವ್ಯತ್ಯಾಸಗಳನ್ನು ನೋಡ್ತೇವೆ. ಇದಕ್ಕೆ ಬೇಕಾದಂಥ ಕಾರಣಗಳನ್ನು ನಾವು ಹುಡುಕ್ತಾ ಹೋಗ್ತೇವೆ. ಈ ಕಾರಣಗಳನ್ನು ಹುಡುಕುವಾಗ ಮನುಷ್ಯ ಎಲ್ಲಿ ಎಡವಿ ಬಿದ್ದಿದ್ದಾನೆ, ಅಥವಾ ಮನುಷ್ಯನ ಪಾತ್ರ ಏನು, ಮನುಷ್ಯ ಯಾವ ರೀತಿಯಲ್ಲಿ ತನ್ನ ಸುತ್ತಮುತ್ತ ಇರುವಂಥ ಸೃಷ್ಟಿಯಲ್ಲಿ ಆತನು ಯಾವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ. ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ. ಸಾಂಕ್ರಾಮಿಕ ರೋಗಗಳ ಪರಿಸ್ಥಿತಿಯಲ್ಲಿರುವಾಗ ಇವತ್ತು ನಾವು ಬ್ಯಾಕ್ ಟು ದ ರೂಟ್ಸ್, ಪುನಃ ಮೂಲ ಸ್ಥಿತಿಗೆ ಹೋಗ್ತಾ ಇದ್ದೇವೆ. ಆಹಾರ ಪದ್ಧತಿಗಳಲ್ಲಿ ನಮ್ಮಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಅಥವಾ ನಾವು ಆಯುರ್ವೇದಿಕ್ ಔಷಧಿಗಳನ್ನು ಬಳಸುವಂಥದ್ದು, ಅಥವಾ ಯಾವುದೇ ಜಂಕ್ ಫುಡ್ ಬಳಸದೆ ಭೂಮಿಯಲ್ಲಿ ಬೆಳೆಯುವಂತಹ ಆಹಾರಗಳನ್ನು ಬಳಸುವಾಗ ನಮಗೆ ಆರೋಗ್ಯ ಸಿಗ್ತದೆ ಎಂಬುದಾಗಿ ಹೇಳ್ತಾರೆ. ಅಥವಾ ಸಸ್ಯಗಳಿಂದ ನಮಗೆ ಆರೋಗ್ಯ ಸಿಗ್ತದೆ, ಅದರಿಂದ ಇರುವಂಥ ಎಲೆಗಳಿಂದ, ಅದರಿಂದ ತೆಗೆದುಕೊಳ್ಳುವಂತಹ ರಸಾಯನಗಳಿಂದ ನಮಗೆ ಆರೋಗ್ಯ ಸಿಗ್ತದೆ ಎನ್ನುವಂತಹ ಪುನಃ ಬ್ಯಾಕ್ ಟು ದ ರೂಟ್ಸಿಗೆ ಮನುಷ್ಯ ಹೋಗ್ತಿದ್ದಾನೆ. ಅಂದರೆ ಈ ಎಲ್ಲ ಘಟನೆಗಳು ನಮಗೇನೋ ಒಂದು ಸಂದೇಶವನ್ನು ಕೊಡ್ತಾ ಇದೆ, ಅಥವಾ ಏನೋ ನಮಗೆ ಹೇಳ್ತಾ ಇದೆ, ಮನುಷ್ಯನಿಗೆ ನೀನು ಎಲ್ಲಿ ಬಿದ್ದು ಹೋಗಿದ್ದೀಯಾ, ಅಥವಾ ಮನುಷ್ಯನೇ ನೀನು ಹೋಗುತ್ತಿರುವಂತಹ ವೇಗಕ್ಕೆ ಒಂದು ಕಾಮ ಅಥವಾ ಫುಲ್ ಸ್ಟಾಪನ್ನು ಪರಿಸರ ಇಡಬಹುದು, ಅಥವಾ ದೇವರು ಇಡುತ್ತಾ ಇರಬಹುದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಈ ದಿವಸದ ವಾಕ್ಯದ ಮುಖ್ಯ ಸಂದೇಶ ಏನಂತ ಹೇಳಿದ್ರೆ, ಈ ಜೂನ್ ತಿಂಗಳಿನ 2ನೇ ಭಾನುವಾರದಲ್ಲಿ ಸೃಷ್ಟಿಯು ದೇವರ ಮಹಿಮೆಯನ್ನು ಸಾರುತ್ತದೆ. ಕ್ರಿಯೇಷನ್ ಪ್ರೊಕ್ಲೈಮ್ಸ್ ಗ್ಲೋರಿ ಆಫ್ ಗಾಡ್. ಇಡೀ ಸೃಷ್ಟಿ ದೇವರ ಮಹಿಮೆಯನ್ನು ಸಾರುತ್ತದೆ. ನಾವು ಯಾವಾಗಲೂ ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ನಮ್ಮ ಆಲೋಚನೆಗೆ ಬರುವಂಥದ್ದು ಏನು, ಅಥವಾ ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ನಮ್ಮ ಆಲೋಚನೆಗೆ ಬರುವಂಥದ್ದು ವೈಭವವಾದಂತಹ ಒಂದು ದೃಶ್ಯ. ಗ್ಲೋರಿ ಎಂಬುದಾಗಿ ಹೇಳುವಾಗ
ದೇವರ ಮಹಿಮೆಯ ಕುರಿತು ನಾವು ಮಾತನಾಡುವಾಗ ಅದನ್ನು ನಮ್ಮ ಆಲೋಚನೆಗಳಲ್ಲಿ ನಾವು ಯೋಚನೆ ಮಾಡ್ತೇವೆ. ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ ಪ್ರಸನ್ನತೆ, ದೇವರ ಇರುವಿಕೆ, ದೇವರ ಕಾರ್ಯ, ದೇವರು ಯಾವ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಎನ್ನುವಂಥದ್ದರ ಕುರಿತಾಗಿ ಮಾತನಾಡ್ತೇವೆ. ಆದರೆ ಸೃಷ್ಟಿಯು ಸಹ ದೇವರ ಮಹಿಮೆಯನ್ನು ಸಾರುತ್ತದೆ. ಪ್ರೊಕ್ಲೈಮ್. ನಾವು ಅನೇಕ ಸಾರಿ ನಾವು ಸುವಾರ್ತೆ ಸಾರಬೇಕೆಂಬುದಾಗಿ ಹೇಳ್ತೇವೆ. ನಾವು ಅನೇಕ ಸಂದರ್ಭದಲ್ಲಿ ನಾವಿರುವಂಥ ಸ್ಥಳಗಳಲ್ಲಿ, ನಾವಿರುವಂತಹ ಮನೆಗಳಲ್ಲಿ, ನಾವು ಕೆಲಸ ಮಾಡುವಂಥ ಕ್ಷೇತ್ರಗಳಲ್ಲಿ ನಾನು ಸಾಕ್ಷಿಯಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ ನಾವು ಅನೇಕ ಸಂದರ್ಭದಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಯೇಸು ಸ್ವಾಮಿ ಸಹ ಅದನ್ನೇ ಹೇಳ್ತಾರೆ. ಪ್ರೊಕ್ಲೈಮ್ ದ ಗಾಸ್ಪಲ್ ಆಫ್ ಗಾಡ್. ದೇವರ ಸುವಾರ್ತೆಯನ್ನು ನೀನು ಸಾರು. ಆದರೆ ಸೃಷ್ಟಿ ಸಹ ದೇವರ ಮಹಿಮೆಯನ್ನು ಸಾರುತ್ತದೆ. ಹಾಗಾದರೆ ನಾನು ಅನೇಕ ಸಂದರ್ಭಗಳಲ್ಲಿ ಇದನ್ನು ಹೇಳಿರಬಹುದು. ನಾವು ಮುಂಜಾನೆ ಎದ್ದಾಗ ಬೈಬಲ್ ಓದ್ತೇವೋ ಅಥವಾ ಪ್ರತಿನಿತ್ಯ ನಾನು ದೇವರ ವಾಕ್ಯವನ್ನು ಓದ್ತೇನೋ, ದೇವರ ಪ್ರಸನ್ನತೆಯನ್ನು ಅಲ್ಲಿ ನೋಡ್ತೇನೋ ಎಂಬುದಾಗಿ ನಾವು ಅನೇಕ ಸಾರಿ ಆಲೋಚನೆ ಮಾಡ್ತೇವೆ. ಆದರೆ ಇಡೀ ಸೃಷ್ಟಿಯನ್ನು ನೋಡುವಾಗಲೇ ನಾವು ದೇವರ ಮಹಿಮೆಯನ್ನು, ದೇವರ ಕಾರ್ಯವನ್ನು ನೋಡುವುದಕ್ಕೆ ಸಾಧ್ಯ. ಅಂದರೆ ಮುಂಜಾನೆ ನಾವು ಎದ್ದಾಗ ಆ ದೇವರ ಸೃಷ್ಟಿಯನ್ನು ನೋಡುವಾಗ ದೇವರ ಕಾರ್ಯವನ್ನು ನೋಡ್ತೇವೆ. ನಾವು ತಿನ್ನುವಂಥ ಆಹಾರ ನಮ್ಮ ಟೇಬಲ್ ಮೇಲೆ ಬಂದಾಗ ದೇವರ ಪೋಷಣೆಯ ಕಾರ್ಯವನ್ನು ನೋಡ್ತೇವೆ. ನಾವು ಉಸಿರಾಡುವಂತಹ ಗಾಳಿಯನ್ನು ನಾವು ಸೇವಿಸುವಾಗ ದೇವರ ಪವಿತ್ರಾತ್ಮನ ಪ್ರವೇಶವನ್ನು ನಾವು ಅನುಭವಿಸ್ತೇವೆ. ಹಾಗಾದರೆ ಇಡೀ ಸೃಷ್ಟಿಯಲ್ಲಿ ನಾವು ಯಾವಾಗಲೂ ದೇವರ ಇರುವಿಕೆ, ಕಾರ್ಯ, ಪೋಷಣೆ ಮತ್ತು ಆತನ ಜೀವವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ. ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ ನಾವು ದೇವರನ್ನು ಎಲ್ಲಿ ಹುಡುಕಬಹುದು ಅಥವಾ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಯಾರಾದರೂ ನಮ್ಮನ್ನು ಕೇಳಿದರೆ ಅಥವಾ ನಮ್ಮನ್ನು ಪ್ರಶ್ನೆ ಮಾಡಿದರೆ ಅಥವಾ ನಮಗೆ ಅನ್ನಿಸಿದರೆ, ನಾವು ಉಸಿರಾಡುವಂಥ ಗಾಳಿಯಲ್ಲಿ ಸಹ ನಾವು ದೇವರ ಶ್ವಾಸವನ್ನು ಅನುಭವಿಸ್ತೇವೆ. ಕಳೆದ ದಿವಸಗಳಿಂದ ದೊಡ್ಡ ಚರ್ಚೆಯಲ್ಲಿದ್ದಂಥದ್ದು ಆಕ್ಸಿಜನ್ನ ಕೊರತೆ. ಅದಕ್ಕೆ ಅನೇಕ ರೀತಿಯಾದ ಟ್ರೋಲ್ಗಳನ್ನು ಮಾಡ್ತಾಯಿದ್ರು. ಮರಗಳು ಹೇಳ್ತಾ ಇತ್ತು, ನನ್ನನ್ನು ಉಳಿಸಿಕೊಂಡಿದ್ರೆ ಇವತ್ತು ಮನುಷ್ಯ ನಿನಗೆ ಇಂತಹ ಗತಿ ಬರ್ತಾ ಇರಲಿಲ್ಲ, ನನ್ನನ್ನು ನೀನು ಪೋಷಣೆ ಮಾಡಿದ್ರೆ ಇಂತಹ ಸ್ಥಿತಿ ನಿನಗೆ ಎದುರಾಗ್ತಾ ಇರಲಿಲ್ಲ. ಇವತ್ತು ನಾವು ನಗರ ಪ್ರದೇಶಗಳಲ್ಲಿದ್ದೇವೆ. ನಗರ ಪ್ರದೇಶ ಜನ ದಟ್ಟಣೆಯಿಂದ ತುಂಬಿ ಹೋಗಿದೆ. ತುಂಬ ಕ್ರೌಡ್. ಎಲ್ಲಿಯೂ ಹೋದರು ಇವತ್ತು ಹುಟ್ಟುವಾಗಲೂ ಜನ ಇದ್ದಾರೆ. ಇವತ್ತು ಕೊನೆಯ ಮರಣದ ಸನ್ನಿವೇಶಕ್ಕೆ ಬರುವಾಗ ಉದ್ದನಾದಂಥ ಲೈನು, ಮರಣಕ್ಕೂ ಸಾಲಾಯಿತು. ಅಂದರೆ ಮನುಷ್ಯ ಓವರ್ಫ್ಲೋಯಿಂಗ್, ಪಾಪ್ಯುಲೇಷನ್ ಇಸ್ ಓವರ್ಫ್ಲೋಯಿಂಗ್. ಮನುಷ್ಯ ಎಲ್ಲವನ್ನು ಆಕ್ರಮಿಸಿಕೊಳ್ತಾ ಇದ್ದಾನೆ. ಇವತ್ತು ನಾವು ನಗರ ಪ್ರದೇಶದಲ್ಲಿರುವಂಥ ನಮಗೆ ಉಸಿರಾಟದ ತೊಂದರೆ ಎಷ್ಟಿದೆ, ಅಥವಾ ಒಳ್ಳೆಯ ಆಹಾರದ ಕೊರತೆ ಎಷ್ಟಿದೆ, ಪೌಷ್ಟಿಕಾಂಶದ ಕೊರತೆ ಎಷ್ಟಿದೆ, ಉತ್ತಮವಾದಂತಹ ಗಾಳಿಯ ಕೊರತೆ ಇದೆ. ಇವತ್ತು ನಗರಗಳು ಉತ್ತಮವಾದಂತಹ ಆಕ್ಸಿಜನ್ ಇಲ್ಲದ ಆಮ್ಲಜನಕದ ಕೊರತೆಯಿಂದ ಉಸಿರಾಡುವಂತಹ, ಕಷ್ಟಪಡುವಂತಹ ಸನ್ನಿವೇಶಕ್ಕೆ ನಾವು ಎದುರಾಗ್ತಾ ಇದ್ದೇವೆ. ಹಾಗಾದರೆ ಇದಕ್ಕೆಲ್ಲದಕ್ಕೂ ದೇವರು ಮನುಷ್ಯನಿಗೆ ನೀನು ವ್ಯವಸಾಯ ಮಾಡು, ಇದನ್ನು ಕಾಯಿ, ಇದನ್ನು ಅಭಿವೃದ್ಧಿಪಡಿಸು ಎಂಬುದಾಗಿ ದೇವರು ನಮಗೆ ಮನೆವಾರ್ತೆತನವನ್ನು ಕೊಟ್ಟಂತಹ ಆ ಒಳ್ಳೆಯ ಕಾರ್ಯವನ್ನು ನಾವು ಯಾವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು ಕಡೆ ಸೃಷ್ಟಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ದೇವರಿಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಇಡೀ ಸೃಷ್ಟಿ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಮನುಷ್ಯರಾದಂಥ ನಾವು, ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯರಾದಂಥ ನಾವು ಯಾಕೆ ಆ ರೀತಿಯಲ್ಲಿ ಮಾಡ್ತಾ ಇಲ್ಲ? ಒಂದು ವಾಕ್ಯ ಭಾಗವನ್ನು ಓದ್ತಾನೆ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ. ಆ 3ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಇದೆ. 12ನೇ ವಚನ ಹೀಗೆ ಹೇಳ್ತದೆ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ, ದ್ರಾಕ್ಷೆ ಬಳ್ಳಿಯಲ್ಲಿ ಅಂಜೂರದ ಹಣ್ಣಾಗುವುದೋ, ಹಾಗೆಯೇ ಉಪ್ಪು ನೀರಿನ ಬಾಯಿಯಿಂದ ಸಿಹಿ ನೀರು ಬರುವುದಿಲ್ಲ. ಅಂದರೆ ಇಲ್ಲಿ ಯಾಕೋಬನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಿದ್ದಾನೆ. ಅಂದರೆ ಅಂಜೂರ, ದ್ರಾಕ್ಷೆ ಮತ್ತು
ಉಪ್ಪು ನೀರಿನ ಬಾವಿ, ಇದೆಲ್ಲವೂ ತನಗೆ ಕೊಟ್ಟಂತಹ ಆ ಕೆಲಸವನ್ನು ಸರಿಯಾಗಿ ನಿರ್ವಹಿಸ್ತಾ ಇದೆ. ಈಗ ನಾವು ಮ್ಯಾಂಗೋ ಸೀಸನಲ್ಲಿದ್ದೇವೆ. ಈ ಮಾವಿನಕಾಯಿ ಸೀಸನ್ ಇರುವಾಗ ಆ ಮರದ ಬಳಿಯಲ್ಲಿ ಹೋದಾಗ ನಮಗೆ ಮಾವಿನಕಾಯಿ ಸಿಕ್ಕುವಂಥದ್ದು. ಅದರ ಗುಣವೇ ಹಾಗೆ. ಆದರೆ ಮನುಷ್ಯ ಕಾಲ ಕಾಲಕ್ಕೆ, ಸ್ಥಳ ಸ್ಥಳಕ್ಕೆ, ವಿಷಯಗಳಿಗೆ ಬದಲಾಗಿ ಹೋಗ್ತಾನೆ. ಅದನ್ನೇ ಯಾಕೋಬನು ಇಲ್ಲಿ ಹೇಳ್ತಾನೆ. ಅದನ್ನೇ ಯಾಕೋಬನು ಇಲ್ಲಿ ಮಾತನಾಡುವಂಥದ್ದು ಏನಂತ ಹೇಳಿದ್ರೆ, ಮನುಷ್ಯನನ್ನು ದೇವರು ಉಂಟು ಮಾಡಿದ್ದಾನೆ, ಆದರೆ ಮನುಷ್ಯ ತನ್ನ ಸೃಷ್ಟಿಯ ನಿಯಮಗಳನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ದೇವರು ಮನುಷ್ಯನನ್ನು ಯಾಕೆ ನಿರ್ಮಿಸಿದ್ದಾನೆ? ದೇವರನ್ನು ಮಹಿಮೆ ಪಡಿಸುವುದಕ್ಕೆ. ಮನುಷ್ಯನನ್ನು ದೇವರು ಯಾಕೆ ಇಹ ಲೋಕದಲ್ಲಿ ಇಟ್ಟಿದ್ದಾನೆ? ದೇವರನ್ನು ಮಹಿಮೆ ಪಡಿಸುವುದಕ್ಕೆ. ಯಾವ ರೀತಿಯಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಸಾಧ್ಯ? ನನ್ನ ಪ್ರೀತಿಯ ಸಹೋದರ ಸಹೋದರಿ, ಫಲಗಳಿಂದ, ಫಲ ಇಲ್ಲದಂತಹ ಜೀವನಕ್ಕೆ ಅಥವಾ ಫಲ ಇಲ್ಲದಂಥ ಬದುಕಿಗೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಅಂಥೇಳಿ ಯಾಕೋಬನು ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗಾದರೆ ಇಡೀ ಸೃಷ್ಟಿ ದೇವರ ಮಹಿಮೆಯನ್ನು ಸಾರುತ್ತಿದೆ. ವಾಕ್ಯ ಭಾಗಗಳನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಮೊದಲನೇ ವಾಕ್ಯ ಭಾಗದಿಂದ ನಾನು ಪ್ರಾರಂಭಿಸ್ತೇನೆ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನದಲ್ಲಿರುವಂತಹ ಈ ವಾಕ್ಯ ಭಾಗವನ್ನು, ಲೂಕನ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25ನೇ ವಚನಕ್ಕೆ ಬರುವಾಗ, ಇಲ್ಲಿ ಯೇಸು ಸ್ವಾಮಿ ಯಾವಾಗಲೂ ಒಂದು ರೀತಿಯಲ್ಲಿ ಪರಿಸರ ಪ್ರೇಮಿ. ಯೇಸುವಿನ ಎಲ್ಲ ದೃಷ್ಟಾಂತಗಳನ್ನು ನೀವು ಗಮನಿಸುವುದಾದರೆ, ಯು ಆಲ್ವೇಸ್ ಕನೆಕ್ಟ್ ವಿತ್ ಗ್ರೌಂಡ್. ನೆಲಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿನ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ರಾಜ್ಯದ ಕುರಿತಾಗಿ ಮಾತನಾಡ್ತಿದ್ದ ಯೇಸು ಸ್ವಾಮಿ. ಎಷ್ಟು ಕಾಂಟೆಕ್ಚುಯಲ್ ಯೇಸು ಸ್ವಾಮಿ, ಎಷ್ಟರ ಮಟ್ಟಿಗೆ ಪರಿಸರದ ಕುರಿತಾಗಿ ಮಾತನಾಡ್ತಾ ಇದ್ದ. ಆಹಾರವನ್ನು ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಆಹಾರವನ್ನು ನೀವು 5,000 ಜನಕ್ಕೆ ಹೆಚ್ಚು ಕೊಟ್ಟಂಥ ಆಹಾರವನ್ನು ಶೇಖರಣೆ ಮಾಡಿರಿ. ಡು ನಾಟ್ ವೇಸ್ಟ್ ದ ಫುಡ್. ಆಹಾರದ ಮೌಲ್ಯದ ಕುರಿತಾಗಿ ಸ್ವಾಮಿ ಮಾತನಾಡ್ತಾರೆ. ಅಥವಾ ಉಳಿ ಹಿಟ್ಟಿನ ಕುರಿತಾಗಿ ಮಾತನಾಡ್ತಾರೆ, ಸಾಸಿವೆ ಕಾಳಿನ ಕುರಿತಾಗಿ ಮಾತಾಡ್ತಾರೆ, ಬಿತ್ತುವನ ಸಾಮ್ಯದ ಕುರಿತಾಗಿ ಮಾತನಾಡ್ತಾರೆ. ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಹೂಗಳನ್ನು ನೋಡ್ರಿ. ಅಂದರೆ ಸ್ವಾಮಿ, ಹೌ ವಿ ಕನೆಕ್ಟ್ ವಿತ್ ದ ಎನ್ವೈರ್ನಮೆಂಟಲ್ ಅಥವಾ ಪರಿಸರದೊಟ್ಟಿಗೆ ಸ್ವಾಮಿ ಎಷ್ಟರ ಮಟ್ಟಿಗೆ ನಿಕಟವಾದಂತಹ ಸಂಬಂಧದಲ್ಲಿ ಬದುಕ್ತಾ ಇದ್ದ. ಆ ಸ್ವಾಮಿ ಯಾವಾಗಲೂ ಸಹ ಹೆಚ್ಚು ಸ್ವಾಮಿ ಪ್ರಯಾಣ ಮಾಡಿದ್ದು ಸಮುದ್ರ ಪ್ರಯಾಣ. ಬಹುಶಃ ಯೇಸು ಸ್ವಾಮಿ ನಡ್ಕೊಂಡು ಸುವಾರ್ಥ ಸೇವೆ ಮಾಡಿದ್ದು ಒಂದು ಕಡೆ, ಇನ್ನೊಂದು ಕಡೆ ಸಮುದ್ರ ಪ್ರಯಾಣ ಸ್ವಾಮಿಗೆ ಬಹಳ ಬಹಳ ಪ್ರೀತಿಪೂರ್ವಕವಾದಂಥ ಪ್ರಯಾಣ. ಲೂಕನ ಸುವಾರ್ಥ 8ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನಕ್ಕೆ ಬರುವಾಗ, ಒಂದಾನು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ. ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ಆಚೆ ದಡಕ್ಕೆ ಹೋಗೋಣ. ಪ್ರಯಾಣ ಪ್ರಾರಂಭಿಸುತ್ತಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನನ್ನ ವಾಕ್ಯದ ಮೊದಲನೆಯ ಕೇಂದ್ರ ಅಥವಾ ಮೊದಲನೇ ವಾಕ್ಯ ಸಂದೇಶ ಏನಂತ ಹೇಳಿದ್ರೆ, ದೇವರು ನಮ್ಮ ಮಧ್ಯೆ ಇರುವಾಗ ನಮಗೆ ಯಾವ ಸಮಸ್ಯೆಗಳು ಬರುತ್ತವೆ? ಒಂದು ಕಡೆ ನಾವು ಇವತ್ತು ಸೃಷ್ಟಿಯ ಮಧ್ಯದಲ್ಲಿದ್ದೇವೆ, ದೇವರು ನಮ್ಮ ಮಧ್ಯೆ ಇದ್ದಾನೆ ಎಂಬುದಾಗಿ ಹೇಳ್ತೇವೆ. ಈ ದೇವರು ನಮ್ಮ ಮಧ್ಯದಲ್ಲಿರುವಾಗ ನಮಗೆ ಯಾವ ಸಮಸ್ಯೆಗಳು ಬರ್ತದೆ ಎನ್ನುವುದಕ್ಕೆ ಇದು ಒಂದು ಉತ್ತಮವಾದಂತಹ ಉದಾಹರಣೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆಚೆ ದಡಕ್ಕೆ ಹೋಗೋಣ. ಸಾಮಾನ್ಯವಾಗಿ ಪ್ರಯಾಣ ಮಾಡುವಂಥ ಸ್ವಾಮಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸುವಂಥ ಪ್ರಯಾಣದಲ್ಲಿ ಸ್ವಾಮಿ ಆ ದೋಣಿಯಲ್ಲಿ ಪ್ರಯಾಣಿಸುವಾಗ ಸ್ವಾಮಿಗೆ ನಿದ್ರೆ ಹತ್ತಿತು. ಬಹುಶಃ ಸ್ವಾಮಿ ಆ ದಿನವೆಲ್ಲ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿಗೆ ಹೋಗಿರಬಹುದು. ಆಗ ಬಿರುಗಾಳಿ ಬೀಸಿತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ದೇವರು ನಮ್ಮ ಮಧ್ಯೆ ಇರುವಾಗ ಸಹ ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳು ಎದುರಾಗ್ತವೆ. ಹಾಗಾದರೆ ಸೃಷ್ಟಿಗೂ ಮತ್ತು ಸಮಸ್ಯೆಗೂ ಇರುವಂತಹ ಅಥವಾ ದೇವರಿಗಿರುವಂತಹ ಸಂಬಂಧಗಳು ಏನು? ಯಾವ ರೀತಿಯಲ್ಲಿ ಒಂದು ಕಡೆ ದೇವರು, ಒಂದು ಕಡೆ ನಾವು, ಮತ್ತೊಂದು ಕಡೆ ಚಾಲೆಂಜಸ್. ಯೇಸು ಸ್ವಾಮಿ ಅವರೊಟ್ಟಿಗೆ ಪ್ರಯಾಣಿಸುವಾಗ ಬಿರುಗಾಳಿ ಏಳುವಂಥದ್ದನ್ನು ನೋಡ್ತೇವೆ. ಇವತ್ತು ಬೇರೆ ಬೇರೆ ಬಿರುಗಾಳಿ ಇದೆ. ಒಂದು ಅನಾರೋಗ್ಯದ ಬಿರುಗಾಳಿ. ಇವತ್ತು ಉಸಿರಾಡಿದರೆ ರೋಗ, ಮಾತನಾಡಿದರೆ ರೋಗ. ಈ ಒಂದು ಸಂಕಷ್ಟದಲ್ಲಿ ಬದುಕ್ತಾ ಇದ್ದೇವೆ. ಈ ಒಂದು ನಾವು ಯಾವತ್ತೂ ಇದನ್ನು ನೆನೆಸಿಕೊಂಡಿರಲಿಲ್ಲ. ಒಬ್ಬ ವ್ಯಕ್ತಿಯನ್ನು
ಮುಟ್ಟಿದರೆ ಒಬ್ಬ ವ್ಯಕ್ತಿಯ ಸಂಪರ್ಕಕ್ಕೆ ಬಂದರೆ ರೋಗ ಬರ್ತದೆ ಎನ್ನುವಂತಹ ಪರಿಕಲ್ಪನೆಯೂ ನಮಗಿರಲಿಲ್ಲ. ಈ ಒಂದು ಅನಾರೋಗ್ಯದ ಬಿರುಗಾಳಿ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಇಡೀ ಪ್ರಪಂಚವನ್ನು ನಲುಗಿಸಿ ಬಿಡ್ತು. ಈ ಒಂದು ಮಧ್ಯದಲ್ಲಿ ನಾವು ಒಂದು ಕಡೆ ಸೃಷ್ಟಿ ಯಾಕೆ ಈ ರೀತಿಯಲ್ಲಿ ನಮಗೆ ಸಮಸ್ಯೆಗಳನ್ನು ಒಡ್ಡುತ್ತಾ ಇದೆ, ಒಂದು ಕಡೆ ದೇವರಿದ್ದಾನೆ ಎನ್ನುವಂತಹ ವಿಚಾರದಲ್ಲಿದ್ದೇವೆ, ಒಂದು ಕಡೆ ನಾವು ಬೈಬಲ್ಗಳನ್ನು ಓದ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ, ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ತಾ ಇದ್ದೇವೆ, ಒಂದು ಕಡೆ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ, ದೇವರೊಟ್ಟಿಗೆ ನಿರಂತರವಾದಂಥ ಸಂಪರ್ಕದಲ್ಲಿದ್ದೇವೆ. ಆದರೆ ಮತ್ತೊಂದು ಕಡೆ ಬಿರುಗಾಳಿ. ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಎರಡು ಬಿರುಗಾಳಿ ನಮ್ಮ ಲೋಕವನ್ನು ಅಲುಗಾಡಿಸ್ತದೆ. ಒಂದು ಆರ್ಥಿಕತೆಯ ದಿವಾಳಿ, ಎಕನಾಮಿಕ್ ಕೊಲ್ಯಾಪ್ಸ್. ಒಂದು ಕಡೆ ಜೀವನ ಮಾಡುವುದಕ್ಕೆ ಮನುಷ್ಯನಿಗೆ ಸಾಧ್ಯವಾಗ್ತಿಲ್ಲ, ಇನ್ನೊಂದು ಕಡೆ ಜೀವವನ್ನು ಉಳಿಸಿಕೊಳ್ಳುವುದಕ್ಕೂ ಸಾಧ್ಯವಾಗ್ತಿಲ್ಲ. ಈ ಎರಡರ ಮಧ್ಯದಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ, ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ಯೇಸು ಸ್ವಾಮಿ ಸಹ ನಾವು ಅವರೊಟ್ಟಿಗೆ ಹೋಗೋಣ ಬನ್ನಿರಿ, ನಾವು ಸಹ ಇವತ್ತು ಲೋಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ. ಯಾವ ದಿವಸದಲ್ಲಿ ನಮ್ಮ ಪ್ರಯಾಣ ನಿಂತು ಹೋಗ್ತದೋ ನಮಗೆ ಗೊತ್ತಿಲ್ಲ. ಆ ಪ್ರಯಾಣದಲ್ಲಿ ನಾವು ಮುಂದೆ ಹೋಗುವಾಗ ಒಂದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು, ದೇವರು ನಮ್ಮೊಟ್ಟಿಗಿರುವಾಗಲೂ ಸಹ ನಮಗೆ ಬಿರುಗಾಳಿಗಳು ಎದ್ದೇಳ್ತದೆ. ದೇವರು ಯೇಸು ಸ್ವಾಮಿ ನಮ್ಮೊಟ್ಟಿಗಿರುವಾಗಲೂ ಸಹ ಅನಾರೋಗ್ಯಗಳು ಬರ್ತವೆ. ಯೇಸು ಸ್ವಾಮಿ ನಮ್ಮೊಟ್ಟಿಗಿರುವಾಗಲೂ ಸಹ ಸಮಸ್ಯೆಗಳು ನಮಗೆ ಬರ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಯೇಸು ಸ್ವಾಮಿ ನಿದ್ರೆ ಮಾಡುವಾಗ ಬಿರುಗಾಳಿ ಬೀಸ್ತದೆ. 24ನೇ ವಚನ, ಗುರುವೇ ಗುರುವೇ ಸಾಯುತ್ತೇವೆ. ಇದು ಇವತ್ತು ನಮ್ಮ ಆಕ್ರಂದನ, ಇವತ್ತು ನಮ್ಮ ಒಂದು ರೀತಿಯಾದಂತಹ ನಮ್ಮ ಮನಸ್ಸಿನ ವೇದನೆ. ಇವತ್ತು ಗುರುವೇ ಗುರುವೇ ಸಾಯುತ್ತೇವೆ. ಇವತ್ತು ಮನುಷ್ಯನಿಗೆ ದೇವರ ಭಯ ಇಲ್ಲದಿದ್ದರೂ ಮರಣದ ಭಯ ಇದೆ. ನಾವು ಫಿಯರ್ ಆಫ್ ಗಾಡ್ ಎಂಬುದಾಗಿ ಹೇಳ್ತೇವೆ, ದೇವರ ಭಯ. ಆದರೆ ದೇವರ ಭಯ ಅನೇಕ ಸಂದರ್ಭದಲ್ಲಿ ಮರೆತು ಹೋದರೂ ದ ಫಿಯರ್ ಆಫ್ ಡೆತ್, ಮರಣದ ಭಯ ಪ್ರತಿಯೊಬ್ಬರಿಗಿದೆ. ನಮ್ಮ ಜೀವ ಉಳಿಸಿಕೊಳ್ಬೇಕು, ನನ್ನ ಜೀವವನ್ನು ಕಾಪಾಡಿಕೊಳ್ಬೇಕು, ನನ್ನ ಜೀವವನ್ನು ಸಂರಕ್ಷಣೆ ಮಾಡಿಕೊಳ್ಬೇಕು. ಇಡೀ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದ 66 ಪುಸ್ತಕಗಳನ್ನು ನೋಡುವಾಗ ಸಹ ಜೀವ ಮರಣಗಳ ಹೋರಾಟ ಇದೆ. ಆದಿಕಾಂಡದ ಎದೇನ್ ತೋಟದಲ್ಲಿ ಅವರು ಮರಣವನ್ನು ಬರಮಾಡಿಕೊಳ್ತಾರೆ, ಅವರನ್ನು ಎದೇನಿಂದ ತೂರಲ್ಪಡ್ತಾರೆ. ಯೇಸು ಸ್ವಾಮಿಯ ಕಾಲದಲ್ಲಿಯೂ ಸಹ ನಾವು ನೋಡ್ತೇವೆ ಮರಣ ಮತ್ತು ಜೀವಗಳ ಹೋರಾಟ. ಗುರುವೇ ಗುರುವೇ ನಾವು ಸಾಯುತ್ತೇವೆ ಎನ್ನುವಂಥ ಮಾತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಇವತ್ತು ಫಿಯರ್ ಆಫ್ ಗಾಡ್ ಒಂದು ಕಡೆ, ದ ಫಿಯರ್ ಆಫ್ ಡೆತ್, ಭಯ ಇವತ್ತು ನಮ್ಮನ್ನು ಆವರಿಸಿದೆ. ಹಾಗಾದರೆ ಭಯವೇ ನಮ್ಮನ್ನು ಆವರಿಸುವಾಗ, ಈ ಭಯದಲ್ಲೇ ನಾವು ಜೀವಿಸುವಾಗ ವಾಟ್ ನೆಕ್ಸ್ಟ್? ಅಥವಾ ಭಯ ನಮ್ಮನ್ನು ಮುಂದೆ ಹೋಗುವುದಕ್ಕೆ ಬಿಡೋದಿಲ್ವೋ? ಅಥವಾ ಭಯ ನಮ್ಮನ್ನು ಹೊಸ ಆಲೋಚನೆಗೆ ನಮ್ಮನ್ನು ನಡೆಸೋದಿಲ್ಲವೋ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಭಯ ನಮ್ಮನ್ನು ಮನೆ ಮಾಡ್ತಾ ಇದೆ. ಇವತ್ತು ಲೋಕದಲ್ಲಿ ಭಯ ನಮ್ಮನ್ನು ಆವರಿಸ್ತಾ ಇದೆ, ನಮ್ಮ ಜೀವನವನ್ನು ಆವರಿಸ್ತಾ ಇದೆ. ಹಾಗಾದರೆ ಒಂದು ವಾಕ್ಯದ ಮುಖ್ಯ ಸಂದೇಶಕ್ಕೆ ಹೋಗ್ತಾನೆ. ಸಭೆ ಅಥವಾ ಭಯ ನಮ್ಮನ್ನು ಆವರಿಸ್ತಾ ಇದೆಯಾ, ಅಥವಾ ದೇವರು ನಮ್ಮನ್ನು ಆವರಿಸ್ತಾ ಇದ್ದಾನ? ದೇವರು ನಮ್ಮನ್ನು ಆವರಿಸುವಂತಹ ಜೀವನ ಆಗ್ತಾ ಇದೆಯೋ, ಅಥವಾ ಭಯ ನಮ್ಮನ್ನು ಆವರಿಸುವಂತಹ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೋ? ಹಾಗಾದರೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ದೇವರು ನಮ್ಮ ಮಧ್ಯದಲ್ಲಿದ್ದಾಗಲೂ ಸಹ ನಾವು ದೇವರನ್ನು ಪ್ರಾರ್ಥಿಸ್ತೇವೆ, ಗುರುವೇ ಗುರುವೇ ಸಾಯುತ್ತೇವೆ ಎನ್ನುವಂಥ ಮಾತು. ಒಂದು ಕಡೆ ಯೇಸು ಸ್ವಾಮಿಯ ಒಟ್ಟಿಗಿದ್ದು ಅನೇಕ ಅದ್ಭುತ ಕಾರ್ಯಗಳನ್ನು ನೋಡಿದ್ದಾರೆ. ಯೇಸು ಸ್ವಾಮಿಯ ಒಟ್ಟಿಗಿದ್ದು ಅನೇಕ ಜೀವನದ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಪ್ರಾಣ ಭಯ ಆಗುವಾಗ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಭಯ ನಮ್ಮನ್ನು ಯಾವ ರೀತಿಯಲ್ಲಿ ಆವರಿಸಿಕೊಂಡಿದೆ? ಪುನಃ ಲಾಕ್ಡೌನ್ಗಳು ಮುಗಿತಾ ಹೋಗ್ತವೆ. ಪುನಃ ಸಾಮಾನ್ಯ ಸ್ಥಿತಿಗೆ ಮನುಷ್ಯ ಬರುವಂಥ ಪ್ರಯತ್ನಗಳು ನಡೀತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಕ್ರೀಡೆಗಳು ಪ್ರಾರಂಭವಾಗ್ತಾ ಇದೆ. ನೆಕ್ಸ್ಟ್ ಮಂತಿಂದ ಒಲಿಂಪಿಕ್ಸ್ ಪ್ರಾರಂಭವಾಗ್ತದೆ. ಹೀಗೆ ಇರುವಂಥ ಭಯ ನಿಧಾನವಾಗಿ ಹೋಗುತ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ.
ಹಾಗಾದರೆ ಒಂದು ಕಡೆ ನಾವು ಭಯದಲ್ಲಿ ಬದುಕುತ್ತಾ ಇದ್ದೇವೆ, ಇನ್ನೊಂದು ಕಡೆ ದೇವರು ನಮ್ಮನ್ನು ಆತನ ಪ್ರೇರೇಪಣೆಯಿಂದ, ಆತನ ಮಾತುಗಳಿಂದ ನಮ್ಮನ್ನು ಆವರಿಸ್ತಾ ಇದ್ದಾನೆ. ಹಾಗಾದರೆ ಚಾಲೆಂಜ್, ಬಿರುಗಾಳಿಗಳು ನಿಮ್ಮನ್ನು ಅಲುಗಾಡಿಸ್ತವೆ. ಬಿರುಗಾಳಿ ಬಂದಾಗ ಅನೇಕ ಸಂದರ್ಭಗಳಲ್ಲಿ ಗಿಡಗಳು ಕೆಳಗಡೆ ಬಗ್ತವೆ ಅಷ್ಟೇ, ಆದರೆ ಮುರಿದು ಹೋಗೋದಿಲ್ಲ. ಬಿರುಗಾಳಿ ಬಂದಾಗ ಮನೆಯ ಮೇಲ್ಛಾವಣಿಗಳು ಎಗರಿ ಹೋಗ್ತವೆ, ಆದರೆ ಮನೆ ಗಟ್ಟಿಯಾಗಿ ಇರ್ತದೆ. ಬಿರುಗಾಳಿ ಬಂದಾಗ ಅನೇಕರಿಗೆ ಪ್ರಾಣ ನಷ್ಟ ಆಗಿರ್ಬೋದು, ಆದರೆ ಇನ್ನೂ ಅನೇಕರು ಉಳಿದುಕೊಳ್ತಾರೆ. ಬಿರುಗಾಳಿ ಬಂದಾಗ ಅನೇಕರು ಆಹಾರಗಳು ನಶಿಸಿ ಹೋಗ್ಬೋದು, ಆದರೆ ಪುನಃ ಹೊಸ ಆಹಾರಗಳು ಬರ್ತವೆ. ಹಾಗಾದರೆ ಸಮಸ್ಯೆಗಳಿಂದ ನಾವು ದೂರ ಹೋಗುವುದಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ಪರಿಸರದಿಂದ ಬರುವಂತಹ ಅನೇಕ ಕೆಲಾಮಿಟೀಸ್ಗಳಿಂದ ನಾವು ದೂರ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅರ್ಥಕ್ವೇಕ್ ಆಗಿದೆ, ಸಾಂಕ್ರಾಮಿಕ ರೋಗಗಳು ಬೇಕಾದಷ್ಟು ಬಂದಿದೆ, ಅನೇಕ ರೀತಿಯಾದಂತಹ ಬಿರುಗಾಳಿಗಳು ಬಂದಿದೆ. ಕಳೆದ ದಿವಸಗಳಲ್ಲಿ ಸಹ ಗುಜರಾತ್, ಮಹಾರಾಷ್ಟ್ರ ಮತ್ತು ಕೋಸ್ಟಲ್ ಏರಿಯಾಗಳಲ್ಲಿ ದೊಡ್ಡ ಮಟ್ಟದ ಅಪಾಯಗಳು ಆಯಿತು. ಇದೆಲ್ಲದರ ಮಧ್ಯದಲ್ಲಿ ಸಹ ನಮಗೆ ನಂಬಿಕೆ ಮತ್ತು ವಿಶ್ವಾಸ ಎನ್ನುವಂತಹ ಚಿಗುರು ಯಾವಾಗಲೂ ಇರ್ತದೆ. ಆ ಚಿಗುರನ್ನು ಯಾವುದೇ ಬಿರುಗಾಳಿ ಒಡೆಯುವುದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಮರಗಳನ್ನು ಬಿರುಗಾಳಿ ಬೀಳಿಸಬಹುದು, ಆದರೆ ಸಣ್ಣ ಸಣ್ಣ ಚಿಗುರನ್ನು ಯಾವುದೇ ಬಿರುಗಾಳಿ ಬೀಳಿಸುವುದಕ್ಕೆ ಸಾಧ್ಯ ಇಲ್ಲ. ನಮಗೆ ಭಯ ಆಗಿದೆ, ಭಯ ಆಗಿಲ್ಲ ಅಂತ ಹೇಳೋಗಿಲ್ಲ. ಯಾರಿಗೆ ಈ ಭಯ ಆಗಿಲ್ಲ? ಪ್ಯಾಂಡಮಿಕಲ್ಲಿ ಯಾರಿಗೆ ಭಯ ಆಗಿಲ್ಲ? ನಾವು ಭಯ ಆಗಿಲ್ಲ ಅಂತ ಹೇಳಿದ್ರೆ ನಾವು ಸುಳ್ಳು ಹೇಳ್ತಿದ್ದೀವಿ ಅಷ್ಟೇ. ಆದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕ್ಷಣದಲ್ಲಿ ಭಯ ಆಗಿದೆ, ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಹೆದರಿದ್ದೇವೆ. ಆದರೆ ದೇವರು ನಮ್ಮನ್ನು ಆವರಿಸ್ತಾನೆ. ನೋಡಿ, ವಾಕ್ಯ ಭಾಗ ಹೇಳ್ತದೆ, ದೇವರ ಸ್ವಾಮಿಯನ್ನು ಎಬ್ಬಿಸುವಾಗ ಸ್ವಾಮಿ ಅವರನ್ನು ಗದರಿಸುತ್ತಾನೆ. ಸ್ವಾಮಿ ಎದ್ದು ಗಾಳಿಯನ್ನು ಮತ್ತು ಅದರನ್ನು ಗದರಿಸ್ತಾನೆ. ಅಂದರೆ ಇಡೀ ಸೃಷ್ಟಿಯ ನಿಯಂತ್ರಣ ಮಾಡುವಂಥವನು ದೇವರು. ಪುನಃ ರೆಸ್ಟೋರೇಷನ್, ಪುನಃ ಸಾಮಾನ್ಯ ಸ್ಥಿತಿಗೆ ತರುವಾತನು ದೇವರು. ಪುನಃ ನಮ್ಮ ಜೀವಿತಗಳನ್ನು ಕಟ್ಟುವಾತನು ದೇವರು. ಪುನಃ ನಮ್ಮ ಬದುಕಿಗಳಿಗೆ ಹೊಸ ಬೆಳಕನ್ನು ಕೊಡುವಾತನು ದೇವರು. ದ ರೆಸ್ಟೋರೇಷನ್, ಪುನಃಸ್ಥಾಪನೆಯ ಕಾರ್ಯವನ್ನು ಮಾಡುವಾತನು ದೇವರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬ್ಯೂಟಿಫುಲ್ ಆದಂಥ ವಾಕ್ಯ ಭಾಗ ಇದು. ಸ್ವಾಮಿಯ ಬಿರುಗಾಳಿಯಲ್ಲಿ ಎದ್ದು ಅದನ್ನು ಗದರಿಸ್ತಾನೆ. ಗದರಿಸಿ ಅದು ಶಾಂತವಾಯಿತು. ಆಗ ಸ್ವಾಮಿ ಹೇಳ್ತಾನೆ, ನಿಮ್ಮ ನಂಬಿಕೆಯಲ್ಲಿ ಎನ್ನುವಂಥ ಮಾತುಗಳನ್ನು ಕೇಳ್ತಾನೆ. ಹಾಗಾದರೆ ನಂಬಿಕೆ ಎನ್ನುವಂಥದ್ದು ಬಹಳ ದೊಡ್ಡದಾದಂತಹ ಒಂದು ವಿಷಯ. ಕೇಳಿಸಿಕೊಳ್ಳುವುದಕ್ಕೆ ನಾವು ಅನೇಕ ಸಂದರ್ಭದಲ್ಲಿ ಕೇಳಿಸಿಕೊಂಡಿದ್ದೇವೆ. ಫೇತ್, ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು ನಾವು ಕೇಳಿದ್ದೇವೆ, ಅಂದಿದ್ದೇವೆ, ಅನುಭವಿಸಿದ್ದೇವೆ. ಆದರೆ ಫೇತ್ ಎನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯವಾದಂಥದ್ದು. ಅದಕ್ಕೆ ಪೌಲನೂ ಸಹ ಅದನ್ನೇ ಹೇಳ್ತಾನೆ. ಕೊರಿಂಥದಲ್ಲಿ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಂಬಿಕೆ, ನಿರೀಕ್ಷೆ, ಪ್ರೀತಿ. ನಂಬಿಕೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಕ್ರೈಸ್ತರಾದಂಥ ನಮ್ಮೆಲ್ಲರಿಗೆ, ಯೇಸುವನ್ನು ನಂಬಿರುವಂಥ ನಮ್ಮೆಲ್ಲರಿಗೆ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ದೇವರು ನಮ್ಮ ಮಧ್ಯದಲ್ಲಿರುವಾಗಲೂ ಸಮಸ್ಯೆಗಳು ಬರ್ತವೆ, ಬಿರುಗಾಳಿಗಳು ಬರ್ತವೆ, ಆದರೆ ನಾವು ಬಿದ್ದು ಹೋಗುವುದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ಕಾಪಾಡುವುದಕ್ಕೆ ದೇವರು ಸೃಷ್ಟಿಯನ್ನು ನಿಯಂತ್ರಣ ಮಾಡುವಂಥವನಾಗಿದ್ದಾನೆ. ಅಂದರೆ ಇಡೀ ಸೃಷ್ಟಿಯನ್ನು ಮಾಡಿದವನು, ನಿಯಂತ್ರಿಸುವಾತನು ಮತ್ತು ಸೃಷ್ಟಿಯಲ್ಲಿ ತನ್ನ ಕಾರ್ಯವನ್ನು ಮಾಡುವಾತನು ದೇವರು. ಹಾಗಾಗಿ ಸೃಷ್ಟಿ ದೇವರ ಮಹಿಮೆಯನ್ನು ಸಾರ್ತದೆ ಅಂತ ಹೇಳುವಾಗ, ದೇವರು ಆ ಸೃಷ್ಟಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು, ಇಡೀ ಸೃಷ್ಟಿಯನ್ನು ತನ್ನ ಹತೋಟಿಯಲ್ಲಿ ನಡೆಸಿಕೊಂಡು ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಅವರು ಒಬ್ಬರಿಗೊಬ್ಬರು ಮಾತನ್ನು ಕೊಡ್ತಾರೆ. ಗಾಳಿ ಮತ್ತು ನೀರು ಇವನು ಹೇಳಿದ ಹಾಗೆ ಕೇಳುತ್ತವಲ್ಲ. ಗಾಳಿ ಮತ್ತು ನೀರನ್ನು ಯಾರೂ ತಡೆದಿಡುವುದಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಬೇಕಾದರೂ ಟ್ರೈ ಮಾಡಬಹುದು, ಆದರೆ ಗಾಳಿ ಮತ್ತು ನೀರು ಆ ಎರಡು ಬಲಯುತವಾದಂಥ ರೀತಿಯಲ್ಲಿ ಅದು ಪರಿಸರದಿಂದ ಬರುವಂಥದ್ದು. ಅದರ ದೇವರು ಅದರ ಮೇಲೂ ತನ್ನ ನಿಯಂತ್ರಣವನ್ನು ಇಟ್ಟುಕೊಂಡಿದ್ದಾನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮೊದಲನೇ ವಾಕ್ಯದ ಸಂದೇಶ ಏನಂತ ಹೇಳಿದ್ರೆ, ದೇವರು ನಮ್ಮ ಮಧ್ಯೆ ಇರುವಾಗಲೂ ಸಹ ನಮಗೆ ಸಮಸ್ಯೆಗಳು, ಚಾಲೆಂಜ್ಗಳು ಬರ್ತವೆ. ಆದರೆ ಭಯ ನಮ್ಮನ್ನು ಆವರಿಸುವುದು ಬೇಡ. ಮೊದಲು ದೇವರು ನಮ್ಮನ್ನು ಆವರಿಸುವಾಗ
ನಮ್ಮ ನಂಬಿಕೆಗಳನ್ನು, ಬಿತ್ತು ಹೋದಂಥ ನಮ್ಮ ನಂಬಿಕೆಗಳನ್ನು ದೇವರು ಬಲಪಡಿಸುವಂಥವನಾಗಿದ್ದಾನೆ. ಇನ್ನು ಎರಡನೇದಾಗಿ, ಇಡೀ ಸೃಷ್ಟಿಯನ್ನು ಪುನಃ ಹೊಸದಾಗಿ ರೂಪಿಸುವಂಥವನು ದೇವರು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರಕಟಣೆ ಪುಸ್ತಕದ 21ನೇ ಅಧ್ಯಾಯದ ಮೊದಲ 8 ವಚನಗಳನ್ನು ನಾವು ಗಮನಿಸುವುದಾದರೆ, ಯಾವ ರೀತಿಯಲ್ಲಿ ದೇವರು ಹೊಸದಾದಂತಹ ಜಗತ್ತನ್ನು ಈ ಲೋಕಕ್ಕೆ ಕೊಡ್ತಾನೆ. ನ್ಯೂ ವರ್ಲ್ಡ್. ಇದು ನಾವು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇವೆ. ಹೊಸ ಪ್ರಪಂಚ, ನಾವು ಪ್ರತಿದಿನ ಎದ್ದೇಳುವಾಗಲೂ ಸಹ ನ್ಯೂ ವರ್ಲ್ಡ್. ಮುಂಜಾನೆ ಎದ್ದೇಳುವಾಗ ನಮಗೆ ಹೊಸ ಪ್ರಪಂಚ, ಹೊಸ ಬದುಕು. ರಾತ್ರಿ ಮುಕ್ತಾಯವಾದ ಪುನಃ ಎದ್ದೇಳುವಾಗ, ಮುಂಜಾನೆ ನೋಡುವಾಗ ಇಟ್ಸ್ ಅ ನ್ಯೂ ವರ್ಲ್ಡ್, ಹೊಸ ಪ್ರಪಂಚ. ಇವತ್ತು ಪ್ರಪಂಚ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲವೂ ಹೊಸದಾಗಿ ತಂತ್ರಜ್ಞಾನದಲ್ಲಿ ಹೊಸದನ್ನು ಕಾಣ್ತಾ ಇದ್ದೇವೆ, ನಮ್ಮ ಆಲೋಚನೆಗಳಲ್ಲಿ ಹೊಸದನ್ನು ನಾವು ಕಾಣ್ತಾ ಇದ್ದೇವೆ, ಮತ್ತು ನಮ್ಮ ಮಾತುಗಳಲ್ಲಿ ನಾವು ಹೊಸದನ್ನು ಕಾಣ್ತಾ ಇದ್ದೇವೆ, ನಮ್ಮ ಸಂಬಂಧಗಳಲ್ಲಿ ನಾವು ಹೊಸದನ್ನು ಕಾಣ್ತಾ ಇದ್ದೇವೆ. ಇಟ್ಸ್ ಅ ನ್ಯೂ ಥಿಂಗ್. ಮನುಷ್ಯ ಯಾವಾಗಲೂ ಹೊಸದನ್ನು ಬಹಳ ಪ್ರೀತಿ ಮಾಡ್ತಾನೆ. ಇವತ್ತು ಹೊಸದಕ್ಕೆ ಬಹಳ ಆಕರ್ಷಣೆಯನ್ನು ಮನುಷ್ಯ ವ್ಯಕ್ತಪಡಿಸ್ತಾನೆ. ಎಲ್ಲಿ ಹೊಸದು ಸಿಗ್ತದೆ ಅಥವಾ ಎಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಸಿಗ್ತದೆ, ಎಲ್ಲಿ ವಿಭಿನ್ನವಾದಂಥದ್ದನ್ನು ನೋಡ್ತೇನೆ, ಅದನ್ನು ಬಯಸ್ತಾನೆ. ಆದರೆ ಈ ಲೋಕ ಸೃಷ್ಟಿ ಹೊಸದನ್ನು ಯಾವಾಗ ನೋಡುವಂಥದ್ದು, ಅಥವಾ ಇಡೀ ಸೃಷ್ಟಿ ಮೊದಲಿದ್ದ ಸ್ಥಿತಿಗೆ, ಪ್ರಾರಂಭದ ಸ್ಥಿತಿಗೆ, ಆದಿಕಾಂಡದಲ್ಲೇ 1ನೇ ಅಧ್ಯಾಯದ ಸ್ಥಿತಿಗೆ ಯಾವ ರೀತಿಯಲ್ಲಿ ಹೋಗ್ತದೆ. ಆದಿಕಾಂಡದ 1ನೇ ಅಧ್ಯಾಯವನ್ನು ನೀವು ನೋಡಬೇಕಾದ್ರೆ, ಏದೇನು ತೋಟ, ಬಹಳ ಸುಂದರವಾದಂತಹ ವೈಭವವಾದಂತಹ ತೋಟ. ಆ ತೋಟದ ಪರಿಕಲ್ಪನೆಗಳನ್ನು ಪ್ರಕಟಣೆ ಪುಸ್ತಕದ 21ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆ ಪುನಃ ಹೊಸದಾದಂತಹ ಲೋಕವನ್ನು ದೇವರು ಯಾವಾಗ ಉಂಟು ಮಾಡ್ತಾನೆ ಎನ್ನುವಂಥದ್ದು. ಹಾಗಾದರೆ ನ್ಯೂ ವರ್ಲ್ಡ್, ನ್ಯೂ ಜೆರೂಸಲೇಮ್ ಎನ್ನುವಂಥ ಮಾತುಗಳನ್ನು ಹೇಳಿ 21ನೇ ಅಧ್ಯಾಯಕ್ಕೆ ಬರುವಾಗ, ತರುವಾಯ ನೂತನ ಆಕಾಶ ಮಂಡಲಗಳನ್ನು, ನೂತನ ಭೂಮಂಡಲಗಳನ್ನು ನಾನು ಕಂಡೆನು. ಪ್ರವಾದಿಯಾದಂತಹ ಶಿಷ್ಯನಾದಂತಹ ಯೋಹಾನನು ದರ್ಶನವನ್ನು ಪದ್ಮೋಸ್ ದ್ವೀಪದಲ್ಲಿ ಕಾಣುವಾಗ ಆತನು ಹೊಸದನ್ನು ಕಾಣ್ತಾನೆ. ಹಾಗಾದರೆ ಹೊಸದು ಯಾವಾಗ ಬರ್ತದೆ, ಅಥವಾ ಹೊಸದನ್ನು ನಾವು ಯಾವಾಗ ನೋಡುವಂಥದ್ದು? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕರು 2012ನೇ ವರ್ಷಕ್ಕೆ ಈ ಲೋಕ ಅಂತ್ಯ ಆಗ್ತದೆ ಎಂಬುದಾಗಿ ಅನೇಕ ಚಲನಚಿತ್ರಗಳು ಬಂದಿದ್ವು. ಅದರ ಕುರಿತಾಗಿ ಅನೇಕ ಭಯವೂ ಇತ್ತು. ಅಂದರೆ ಅದು ಆಗಲಿಲ್ಲ. ಅನೇಕರು ಹೇಳ್ತಾರೆ 2020ನೇ ವರ್ಷಕ್ಕೆ ಭೂಮಿ ಅಂತ್ಯವಾಗ್ತದೆ, ಭೂಮಿ ನಾಶವಾಗ್ತದೆ. ಇದೆಲ್ಲವೂ ಸಹ ಆಲೋಚನೆಗಳು, ಪರಿಕಲ್ಪನೆಗಳು. ಅದರ ಬಗ್ಗೆ ಗೊತ್ತಿಲ್ಲ ನಮಗೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ಹೊಸದು ಮಾಡ್ತೇನೆ. ಹಾಗಾದರೆ ಹೊಸದು ಮಾಡ್ತೇನೆ ಅಂತ ಹೇಳಿದ್ರೆ ಹಳೆದು ಹೋಗ್ತದೆ, ಹೊಸದು ಬರ್ತದೆ ಎನ್ನುವಂತಹ ಆಲೋಚನೆಯೋ? ನಾವು ಯಾವುದಾದ್ರು ಹೊಸದು ಬಂದರೆ, ಮನೆಯಲ್ಲಿ TV ಬಂದರೆ ಹೊಸದು ಹಳೆಯದನ್ನು ತೆಗೆದು ಹಾಕ್ತೇವೆ, ಅಥವಾ ಹೊಸ ಫೋನ್ ಬಂದರೆ ಹಳೆಯದನ್ನು ತೆಗೆದು ಹಾಕ್ತೇವೆ. ಆದರೆ ದೇವರು ಆ ಪರಿಕಲ್ಪನೆಯಲ್ಲಿ ಆಲೋಚನೆಗಳನ್ನು ಇದನ್ನು ಹೇಳ್ತಾ ಇದ್ದಾನೋ ಎಂಬುದಾಗಿ ಆಲೋಚನೆ ಮಾಡುವುದಾದರೆ, ಇಲ್ಲಿ ಹೇಳುವಂಥ 2ನೇ ವಚನದಲ್ಲಿ ಹೇಳ್ತಾನೆ, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವಂಥದ್ದನ್ನು ಕಂಡೆನು. ಅಂದರೆ ದೇವರ ಬಳಿಯಿಂದ ಇಳಿದು ಬರುವಂಥದ್ದನ್ನು ಕಂಡೆನು. ಅಂದರೆ ದೇವರು ಈ ಲೋಕವನ್ನು ನಾಶ ಮಾಡೋದಿಲ್ಲ, ಬದಲು ರಿನ್ಯೂ ಮಾಡ್ತಾನೆ. ನಮ್ಮ ಮನೆಗಳನ್ನು ಅನೇಕ ಸಂದರ್ಭದಲ್ಲಿ ನವೀಕರಣ ಮಾಡ್ತೇವೆ, ರಿನ್ಯೂವಲ್ ಮಾಡ್ತಾನೆ. ಅಂದರೆ ಲೋಕವನ್ನು ದೇವರು ಬದಲಾಯಿಸ್ತಾನೆ ಅಂತ ಹೇಳುವಾಗ ನವೀಕರಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇವತ್ತು ಸಹ ಅನೇಕ ಗಿಡಗಳು ಬರ್ತವೆ, ಸತ್ತು ಹೋಗ್ತವೆ. ಹೊಸ ನದಿಗಳು ಬರ್ತವೆ, ಹುಟ್ಟು ಹೋಗ್ತವೆ. ಪ್ರಾಣಿಗಳು ಬರ್ತವೆ, ಹುಟ್ಟು ಹೋಗ್ತವೆ. ಹೊಸದು ಬರ್ತಾ ಇರ್ತದೆ, ನಮಗೆ ಗೊತ್ತಿಲ್ಲ. ನಾವು ಎಷ್ಟು ಸೃಷ್ಟಿಯನ್ನು ನೋಡುವುದಕ್ಕೆ ಸಾಧ್ಯ? ಸೃಷ್ಟಿ ಅಂತ ಹೇಳಿದ್ರೆ ನಾವು ಝೂ ಗಾರ್ಡ್ ಅಷ್ಟೇ, ಝೂವಲ್ಲಿ ನೋಡ್ಬೋದು ಅಷ್ಟೇ, ಪ್ರಾಣಿಗಳು, ಪಕ್ಷಿಗಳು. ಆದರೆ ಇವತ್ತು ನಮ್ಮನ್ನು ಬಿಟ್ಟು ಸಹ ಪರಿಸರದಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು ಪರಿಸರಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ, ಮನುಷ್ಯರಿಗೋಸ್ಕರ ಕೆಲಸ ಮಾಡ್ತಾ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಇಲ್ಲಿ ಹೊಸದಾದಂತಹ ಯೆರೂಸಲೇಮು ಇಳಿದು ಬರ್ತದೆ ಎನ್ನುವಂಥ ಮಾತುಗಳನ್ನು ಯಾಕೆ ಹೇಳ್ತಿದ್ದಾನೆ?
ಅದನ್ನು ಇನ್ನೂ ಸುಂದರವಾಗಿ ಹೇಳ್ತಾನೆ. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ಮದಲಿಂಗತಿಯಂತೆ ಶೃಂಗರಿಸಲ್ಪಡ್ತದೆ. ಒಂದು ಹೆಣ್ಣು ಮಗಳು ತನ್ನ ಮದುವೆಗೆ ಸಿದ್ಧವಾಗುವಂಥ ರೀತಿಯಲ್ಲಿ ಮದಲಗಿತ್ತಿಯಂತೆ ಶೃಂಗರಿಸಲ್ಪಡ್ತು, ಅದು ಉತ್ತಮವಾದಂಥ ರೀತಿಯಲ್ಲಿ ಶೃಂಗಾರವಾಗ್ತದೆ ಎನ್ನುವುದಾಗಿ ಹೇಳ್ತಾನೆ. ಅಂದರೆ ಇಡೀ ಪರಿಕಲ್ಪನೆಯನ್ನು ನೋಡ್ರಿ, ದೇವರು ಯಾವ ರೀತಿಯಲ್ಲಿ ಹೊಸ ಒಂದು ಬದುಕನ್ನು ಕಟ್ಟಿಕೊಡ್ತಾನೆ. ಮದುವೆಗೆ ಸಿದ್ಧವಾಗುವಂಥ ಒಬ್ಬ ಮದಲಗಿತ್ತಿ ಗಂಡನಿಗೋಸ್ಕರ ಯಾವ ರೀತಿಯಲ್ಲಿ ಶೃಂಗರಿಸಲ್ಪಟ್ಟಿರ್ತಾಳೋ ಆ ರೀತಿಯಲ್ಲಿ ಹೊಸದಾದಂಥ ರೀತಿಯಲ್ಲಿ ನಾನು ಇದನ್ನು ಶೃಂಗಾರ ಮಾಡ್ತೇನೆ ಮತ್ತು ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ವಾಟ್ ಎ ಬ್ಯೂಟಿಫುಲ್ ಥಿಂಗ್. ದೇವರ ನಿವಾಸ ಮನುಷ್ಯರಲ್ಲಿ ಅದೇ. ಹಾಗಾದರೆ ದೇವರ ಮನೆ ಎಲ್ಲಿದೆ ಅಂತ ಹೇಳಿದ್ರೆ ಈ ಲೋಕದಲ್ಲಿದೆ. ಪ್ರಕಟಣೆ ಪುಸ್ತಕದಲ್ಲಿ ಆತನು ಪರಲೋಕದ ದರ್ಶನವನ್ನು ನೋಡಿ ಪರಲೋಕದ ಮಹಿಮೆಯನ್ನು ಕುರಿತು ಹೇಳ್ತಾ ಆತನು ಹೇಳ್ತಾನೆ, ದೇವರ ನಿವಾಸ 3ನೇ ವಚನದ 2ನೇ ಭಾಗ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ದೇವರ ನಿವಾಸ ಮನುಷ್ಯರಲ್ಲಿ ಇದೆ. ಅಂದರೆ ದೇವರು ವಾಸ ಮಾಡಿಕೊಂಡಿದ್ದಾನೆ. ಇವತ್ತು ಭೂಲೋಕ ವಾಸ ಮಾಡುವುದಕ್ಕೆ ಯೋಗ್ಯ ಅಲ್ಲ. ಅಮೆಜಾನ್ನ ಫೌಂಡರ್ ಮುಂದಿನ ದಿವಸಗಳಲ್ಲಿ ಆತನು ಸ್ಪೇಸ್ಗೆ ಹೋಗ್ತಾನೆ. 11 ನಿಮಿಷದ ಸ್ಪೇಸ್ ಯಾನ. ಅಥವಾ ಅನೇಕರು ಇಹಲೋಕದಲ್ಲಿ ಒಂದು ಚಂದ್ರಯಾನ, ಬೇರೆ ಬೇರೆ ಯಾನಗಳನ್ನು ಮಾಡಿ ಅದರ ಅನುಭವದ ಮೂಲಕ ಈ ಲೋಕಕ್ಕಿಂತ ಅದು ಉತ್ತಮವಾಗಿ ಇದೆ ಎನ್ನುವಂತಹ ಆಲೋಚನೆಗಳಲ್ಲಿ ಮನುಷ್ಯ ಹೋಗ್ತಿದ್ದಾನೆ. ವಿ ನೀಡ್ ಆಲ್ಟರ್ನೇಟಿವ್. ಬದಲಾದಂತಹ ಬದುಕು ಬೇಕು, ಬದಲಾದಂತಹ ಭೂಮಿ ಬೇಕು, ಬದಲಾದಂಥ ಜೀವನ ಬೇಕು. ಈ ಎಲ್ಲ ಬದುಕುಗಳನ್ನು ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ದೇವರ ನಿವಾಸ ಮನುಷ್ಯರಲ್ಲಿ ಅದೇ. ಅಂದರೆ ದೇವರು ಮನುಷ್ಯರಲ್ಲಿ ನಿವಾಸ ಮಾಡಿಕೊಂಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು, ನಾನು ಲೂಕನ ಸುವಾರ್ತೆಯಲ್ಲಿ ಇದೇ ಮಾತುಗಳನ್ನು ಹೇಳಿದೆ, ದೇವರು ನಮ್ಮ ಮಧ್ಯೆ ಇದ್ದಾನೆ. ದೇವರ ನಿವಾಸ ನಮ್ಮ ಮಧ್ಯದಲ್ಲಿದೆ. ದೇವರು ಇಲ್ಲಿ ಮನೆ ಮಾಡಿಕೊಂಡಿದ್ದಾನೆ. ದೇವರು ಪರಲೋಕದಲ್ಲಿ ಮನೆ ಮಾಡಿಕೊಂಡು ದೇವರು ನಮ್ಮನ್ನು, ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಿಲ್ಲ, ಬದಲು ಇಲ್ಲಿ ಆತನು ನಿವಾಸ ಮಾಡಿಕೊಂಡು ಈ ಲೋಕವನ್ನು ಕಟ್ಟುತ್ತಾ ಇದ್ದಾನೆ. ಈ ಲೋಕವನ್ನು ಹೊಸದಾದಂಥ ರೀತಿಯಲ್ಲಿ ರೂಪಿಸ್ತಾ ಇದ್ದಾನೆ. ದೇವರು ಇಂತಹ ರೂಪಾಂತರ ಕಾರ್ಯವನ್ನು ಮಾಡುವಾಗ ನಾನು ನೀನು ರೂಪಾಂತರ ಕಾರ್ಯಕ್ಕೆ ಭಾಗವಹಿಸಬೇಕು. ದೇವರು ಕೊಟ್ಟಂಥ ಈ ಸೃಷ್ಟಿಯನ್ನು ನಾನು ಕಾಪಾಡಬೇಕು. ದೇವರು ಈ ಸೃಷ್ಟಿ ಕೊಟ್ಟಂತಹ ಈ ಸೃಷ್ಟಿಯನ್ನು ನಾನು ಪರಿಪಾಲಿಸಬೇಕು. ನಾನೇನು ಮಾಡುವುದಕ್ಕೆ ಸಾಧ್ಯ? ನಾನಿರುವಂಥದ್ದು ನಗರದಲ್ಲಿ, ನನ್ನ ಸುತ್ತಮುತ್ತ ಇರುವಂಥದ್ದು ಕಾಂಕ್ರೀಟ್ ಬಿಲ್ಡಿಂಗ್, ನನ್ನ ಮುಂದೆ ಬರೀ ಪಾಟ್ ಇದೆ ಅಷ್ಟೇ. ನಮ್ಮ ಮನೆ ಮುಂದೆ ಪಾಟ್ಗಳು ಇಟ್ಕೊಂಡು ನೀರು ಹಾಕ್ಬೇಕಷ್ಟೆ. ನಾವು ಅದರಲ್ಲಿ ನಾವು ಪರಿಸರವನ್ನು ನೋಡಬೇಕಷ್ಟೆ. ಬದಲು ಎಲ್ಲಿ ಪರಿಸರದ ಅನುಭವಕ್ಕೆ ನಾವು ಮಕ್ಕಳು ಸಹ ಇವತ್ತು ಆ ಪರಿಸರದ ಮಣ್ಣಿನ ವಾಸನೆ ಆಗಲಿ ಅಥವಾ ಮಣ್ಣಿನ ಬದುಕನ್ನಾಗಲಿ ನಮ್ಮ ಮಕ್ಕಳು ಅನುಭವಿಸ್ತಾ ಇಲ್ಲ. ನಾವು ಹುಟ್ಟುವಾಗಲೇ ಮಕ್ಕಳಿಗೆ ಸಾಕ್ಸ್ ಹಾಕ್ತೇವೆ, ಬೆಳೆಯುವಾಗಲೇ ಮಕ್ಕಳು ಸಾಕ್ಸಲ್ಲೇ ಬೆಳೀತಾರೆ. ಅವರಿಗೆ ಈ ಮಣ್ಣಿನ ಸ್ಪರ್ಶ ಆಗಲಿ, ಈ ಮಣ್ಣಿನ ಗುಣವಾಗಲಿ, ಈ ಮಣ್ಣಿನ ಜೀವಿತವಾಗಲಿ ಅವರಿಗೆ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹಾಗಾದರೆ ದೇವರ ನಿವಾಸ ಈ ಮನುಷ್ಯರಲ್ಲಿರುವಾಗ, ಭೂಲೋಕದಲ್ಲಿರುವಾಗ ದೇವರು ಈ ಪರಿವರ್ತನೆಯ ಕಾರ್ಯವನ್ನು ಮಾಡ್ತಿದ್ದಾನೆ. ಇಡೀ ಸೃಷ್ಟಿಯನ್ನು ರೂಪಾಂತರ ಪಡಿಸ್ತಾ ಇದ್ದಾನೆ. ಅನೇಕ ರೋಗಗಳು ಬಂದು ಹೋಗಿದೆ, ಸಾಂಕ್ರಾಮಿಕ ರೋಗಗಳು 2020 ಬಂದು ಹೋಗಿರಬಹುದು. ಅದಕ್ಕಿಂತ ಮುಂಚೆ ಪ್ಲೇಗು, ಹೀಗೆ ಮರಣಾಂತಿಕರವಾದಂಥ ರೋಗಗಳು ಬಂದು ಹೋದರೂ ದೇವರು ಪುನಃ ರೂಪಾಂತರ ಮಾಡ್ತಾ ಹೋಗ್ತಿದ್ದಾನೆ. ಈ ಲೋಕವನ್ನು ದೇವರು ನಾಶ ಮಾಡಲಿಲ್ಲ. ನಾನು ನಾಶ ಮಾಡೋದಿಲ್ಲ ಈ ಲೋಕವನ್ನು, ಬದಲು ಹೊಸದು ಮಾಡ್ತಾ ಇದ್ದೇನೆ. ನೀನು ಸಹ ಹೊಸದು ಮಾಡಬೇಕು. 5ನೇ ವಚನದ 2ನೇ ಭಾಗ ಹೇಳ್ತದೆ, ಈಗೋ ಎಲ್ಲವನ್ನು ಹೊಸದು ಮಾಡ್ತೇನೆ. ಹೊಸದು ಮಾಡ್ತೇನೆ ಅಂತ ಹೇಳಿದ್ರೆ ಹಳೆಯದನ್ನು ತೆಗೆದು ಹಾಕುವಂಥದ್ದು ಅಲ್ಲ. ನಮ್ಮ ಪರಿಕಲ್ಪನೆ ಹಾಗೆ. ಹೊಸ ಮನೆ ಕಟ್ಟಬೇಕಂತ ಹೇಳಿದ್ರೆ ಎಲ್ಲ ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಟುವಂಥದ್ದು, ಅಥವಾ ಹೊಸ ವಸ್ತುಗಳು ಬೇಕೆಂಬುದಾಗಿ ಹೇಳುವ ಹಳೆಯದನ್ನು ಮಾರಿ ಹೊಸದನ್ನು ಇಡುವಂಥದ್ದು, ಅದು ಅಲ್ಲ ದೇವರ ದೃಷ್ಟಿ. ದೇವರು ಇರುವಂಥದ್ದನ್ನು ಹೊಸದಾಗಿ ಮಾಡುವಂತಹ ಕಾರ್ಯವನ್ನು ಮಾಡುತ್ತಾನೆ. ಮತ್ತು ವಾಕ್ಯ ಭಾಗ ಹೇಳ್ತದೆ, ಅವರ ಕಣ್ಣೀರನ್ನು ಒರೆಸ್ತೇನೆ, ಅದು ಹೊಸದು ಮಾಡ್ತೇನೆ. ನಾನೇ ಅವರ ಸಂಗಡ ಇರ್ತೇನೆ, ಅನ್ನ ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಇದು ಬಹಳ ಕಠಿಣವಾದಂಥ ಸಂಗತಿ. ಕಷ್ಟ, ಗೋಳಾಟ, ಮರಣ, ಕಣ್ಣೀರು ಇದು ಇರೋದಿಲ್ಲ. ಆ ಲೋಕವನ್ನು ದೇವರು ಉಂಟು ಮಾಡ್ತಾನೆ ಅಂತ ಹೇಳಿದ್ರೆ ಅನೇಕರಿಗೆ ನಂಬುವುದಕ್ಕೆ ಸಾಧ್ಯ ಇಲ್ಲ.
ದೇವರ ವಾಕ್ಯ ಹೇಳ್ತದೆ, ಹೌದು ನಾನು ಇದನ್ನು ಮಾಡ್ತೇನೆ. ಹಾಗಾದರೆ ನಾವು ಆಶಾ ಕಿರಣದಿಂದ, ಆಶಾಭಾವನೆಯಿಂದ ಇಟ್ಟುಕೊಂಡು ಮುಂದೆ ಸಾಗೋಣ, ಹೊಸ ಕಲ್ಪನೆಗಳಿಂದ ಮುಂದೆ ಸಾಗೋಣ. ಯಾಕಂದರೆ ದೇವರ ನಿವಾಸ ನಮ್ಮ ಮಧ್ಯದಲ್ಲಿದೆ. ಇನ್ನು ಕೊನೆಯದಾಗಿ ಹೇಳಿ ನನ್ನ ವಾಕ್ಯ ಭಾಗದ ಅಂತ್ಯಕ್ಕೆ ಬರ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 22ನೇ ವಚನದಿಂದ 30ನೇ ವಚನಕ್ಕೆ ಬರುವಾಗ, ದೇವರು ಹೊಸದನ್ನು ಮಾಡ್ತಾನೆ. ಅದು ಮಾತ್ರ ಅಲ್ಲದೆ ದೇವರು ಒಬ್ಬ ಶಿಲ್ಪಿ ಯಾವ ರೀತಿಯಲ್ಲಿ ಸುಂದರಗೊಳಿಸ್ತಾನೆ. 30ನೇ ವಚನ, ನಾನು 8ನೇ ಅಧ್ಯಾಯ 30ನೇ ವಚನ ಜ್ಞಾನೋಕ್ತಿಗಳು, ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದನು. ಅಂದರೆ ದೇವರು ಒಂದು ಕಡೆ ಹೊಸದು ಮಾಡ್ತಾನೆ, ದೇವರು ನಮ್ಮ ಮಧ್ಯೆ ಇದ್ದಾನೆ, ದೇವರ ನಿವಾಸ ಇದೆ, ಸೃಷ್ಟಿಯನ್ನು ಬದಲು ಮಾಡ್ತಾನೆ. ಅದರೊಟ್ಟಿಗೆ ದೇವರು ಶಿಲ್ಪಿ, ಡಿಸೈನರ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನೀನು ಒಂದು ಗಿಡವನ್ನು ಬೆಳೆಸುವುದಕ್ಕೆ ಸಾಧ್ಯ ಇಲ್ಲ, ಬೀಜವನ್ನು ಬಿತ್ತಬಹುದು, ಬೆಳೆಸುವ ಆತನು ದೇವರು. ಇವತ್ತು ನಾನು ನೀನು ಒಂದು ಪ್ರಾಣಿಯನ್ನು ಚಿತ್ರದಲ್ಲಿ ಚಿತ್ರಿಸಬಹುದು, ನನ್ನ ಚಿತ್ರದಲ್ಲಿ ಸೆರೆ ಹಿಡಬಹುದು, ಆದರೆ ಆ ಪ್ರಾಣಿಯನ್ನು ನಾನು ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಒಂದು ಅಕ್ಕಿಯನ್ನು ನಾನು ಉಂಟು ಮಾಡುವುದಕ್ಕೂ ಸಾಧ್ಯ ಇಲ್ಲ. ನಾವು ತಿನ್ನುವಂಥ ಆಹಾರದನ್ನು ನಾನು ಭೂಮಿ ಕೊಡಬಹುದೇ ಹೊರತು ನಾನು ಅದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವರು ಡಿಸೈನ್, ಎಷ್ಟರ ಮಟ್ಟಿಗೆ ದೇವರು ಸುಂದರವಾದಂಥ ರೀತಿಯಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ. ಕಾಮನ ಬಿಲ್ಲುಗಳನ್ನು ನೋಡಿದ್ರೆ ಅದರ ಬಣ್ಣಗಳನ್ನು ನಾವು ಕಾಪಿ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಂದರವಾದಂಥದ್ದು. ನಕ್ಷತ್ರಗಳನ್ನು ನೋಡುವಾಗ ಅದರ ಬ್ಯೂಟಿಯನ್ನು ನಾವು ನಮ್ಮ ಡೂಪ್ಲಿಕೇಟ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪ್ಲಾನಿಟೋರಿಯಮಲ್ಲಿ ನಾವು ನೋಡ್ಬೋದು, ಅಷ್ಟೇ ಕುತ್ಕೊಂಡು ಫೀಲ್ ಮಾಡ್ಬೋದು. ವಿ ಕೆನಾಟ್ ಕ್ರಿಯೇಟ್, ಅದನ್ನು ಪುನಃ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವರು ಇಡೀ ಸೃಷ್ಟಿಯ ನಾಯಕ, ಸೃಷ್ಟಿಯ ಯಜಮಾನ, ಅದರೊಟ್ಟಿಗೆ ದೇವರು ಅದನ್ನು ಶಿಲ್ಪಿಯಾಗಿದ್ದುಕೊಂಡು ಅದನ್ನು ಸುಂದರಗೊಳಿಸ್ತಾ ಇದ್ದಾನೆ ಅವಾಗವಾಗ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗಲೂ ನಮಗೆ ಮನುಷ್ಯರಿಗೆ ಇವಾಗ ಹೊಸ ಒಂದು ಹಾಬಿ ಏನಂತ ಹೇಳಿದ್ರೆ, ಸ್ಯಾಟರ್ಡೆ ಸಂಡೇಸ್ ಆದರೆ ನಾವು ರೆಸಾರ್ಟ್ಗೆ ಹೋಗುವಂಥದ್ದು, ಅಥವಾ ಬೆಟ್ಟದ ಮೇಲೆ ಇರುವಂಥದ್ದು, ಹಿಲ್ ಸ್ಟೇಷನ್ನು, ಅಥವಾ ಕಾಡುಗಳ ಮಧ್ಯದಲ್ಲಿರುವಂಥದ್ದು ನಮಗೆ ಬೇಕು, ಆ ಪರಿಸರದ ಅನುಭವ ಬೇಕು. ಹೋಗ್ತೇವೆ, ಅದನ್ನು ನೋಡಿ ವಾ ಅಂತ ಹೇಳ್ತೇವೆ. ಆದರೆ ಅದರ ಹಿಂದೆ ದೇವರು ತನ್ನ ಕಾರ್ಯವನ್ನು, ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. ನೀವು ಗಮನಿಸಿ, ಒಂದು ಸುಂದರವಾದಂಥ ವಾಕ್ಯ ಭಾಗ ಹೇಳ್ತದೆ, ಪ್ರವಾಹಗಳನ್ನು ತನ್ನ ಅಪ್ಪಣೆಯನ್ನು ಮೀರಿದ ಹಾಗೆ ಸಮುದ್ರಕ್ಕೆ ಆತನು ಎಲ್ಲೆ ಕಟ್ಟನ್ನು ನಿರ್ಮಿಸಿದ್ದಾನೆ. ಅಂದರೆ ಸಮುದ್ರ ನೀವು ಯಾವತ್ತೂ ಕ್ರಾಸ್ ಮಾಡೋದಿಲ್ಲ, ಅದು ಎಷ್ಟೇ ಬಲವಾಗಿ ಬಂದರೂ ಸಹ, ಸುನಾಮಿ ಬಂದರೂ ಸಹ ಅದು ಬಂದು ವಾಪಸ್ ಹೋಯ್ತು ಅಷ್ಟೆ. ಅಂದರೆ ದೇವರು ಅದಕ್ಕೆ ಒಂದು ಗೆರೆ ನಿರ್ಮಿಸಿದ್ದಾನೆ. ಸೃಷ್ಟಿ ಯಾವ ರೀತಿಯಲ್ಲಿ ತನ್ನ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ, ಅದನ್ನು ಆತನು ಶಿಲ್ಪಿಯಾಗಿದ್ದುಕೊಂಡು ನಡೆಸ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾನು ನೀನು ಈ ಲೋಕದಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ನಾನು ಸೃಷ್ಟಿ ಬೇರೆ, ಮನುಷ್ಯ ಬೇರೆ ಅಲ್ಲ. ಮನುಷ್ಯನೂ ಅದರಲ್ಲಿ ಒಂದು ಭಾಗ, ಸೃಷ್ಟಿಯಲ್ಲಿ ಮನುಷ್ಯನ ಒಂದು ಭಾಗ. ಮನುಷ್ಯನಾದಂಥ ನಾನು ನೀನು ಯಾವ ರೀತಿಯಲ್ಲಿ ಸೃಷ್ಟಿಯಲ್ಲಿ ದೇವರ ಕಾರ್ಯ, ದೇವರ ಮಹಿಮೆ, ದೇವರ ಕೃಪೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ? ಹಾಗಾದರೆ ದೇವರ ಸೃಷ್ಟಿ ದೇವರ ಮಹಿಮೆಯನ್ನು ಸಾರ್ತದೆ. ನಾನು ನೀನು ಸಹ ದೇವರ ಮಹಿಮೆಯನ್ನು ಸಾರೋಣ. ಯಾಕಂದರೆ ದೇವರು ನಮ್ಮ ಮಧ್ಯೆ ಇರುವಾಗಲೂ ಸಹ ನಮಗೆ ಸಮಸ್ಯೆ ಬರ್ತದೆ, ಆದರೆ ದೇವರು ನಮ್ಮನ್ನು ಬಲಪಡಿಸ್ತಾನೆ. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ, ನಡೆಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮ ಸ್ವಾಮಿ, ನಮ್ಮ ದೇವರೇ, ಮನುಷ್ಯರಾದಂತಹ ನಮ್ಮೆಲ್ಲರನ್ನ ನೀನು ಪ್ರೀತಿ ಮಾಡಿದ್ದಿ. ಈ ಸೃಷ್ಟಿಯಲ್ಲಿ ನಾವು ಸಹ ಭಾಗಗಳು, ನಮ್ಮನ್ನು ಸಹ ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದಿ. ನಮ್ಮನ್ನು ಸುಂದರವಾಗಿಯೂ ನೀನು ರೂಪಿಸಿದ್ದಿ. ಕರ್ತನೆ, ನಮಗೆ ಈ ಸೃಷ್ಟಿಯಲ್ಲಿ ನೀನು ಒಳ್ಳೆಯದನ್ನು ಮಾಡುತ್ತಾ ಬಂದಿದ್ದಿ, ಒಳ್ಳೆಯದನ್ನು ನಮಗೆ ಕೊಟ್ಟಿದ್ದಿ. ನಾವು ಸಹ ಈ ಸೃಷ್ಟಿಯನ್ನು ಪರಿಪಾಲಿಸುವ ಹಾಗೆ ಕರ್ತನೆ, ನಮ್ಮ ಮಧ್ಯದಲ್ಲಿ ನೀನು ಇರುವಾಗಲೂ ನಾವು ಭಯಪಡದ ಹಾಗೆ ನಮ್ಮನ್ನು ಧೈರ್ಯಪಡಿಸು.
ಈ ವಾಕ್ಯ ಭಾಗವನ್ನು ಆಲಿಸಿದಂಥ ನಿನ್ನೆಲ್ಲ ಮಕ್ಕಳಿಗೆ ನಿನ್ನ ದೈವಿಕ ಬಲ ದಯಪಾಲಿಸು. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ಎಲ್ಲ ಪ್ರಿಯರಿಗೆ ನಾನು ಸಭಾಪಾಲಕನಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ಇಡೀ ಸಭೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಸಂಗೀತದ ಮೂಲಕ ನಿಮಗೆ ಶುಭವನ್ನು ಕೋರೋಣ ಮತ್ತು ಪ್ರಾರ್ಥನೆ ಮೂಲಕ ದೇವರ ಆಶೀರ್ವಾದವನ್ನು ನಿಮಗೆ ಬಯಸೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಜೀವಿತದಲ್ಲಿ ನಮಗೆ ದಯಪಾಲಿಸಿಕೊಟ್ಟಂಥ ಹೊಸ ವರ್ಷಕ್ಕಾಗಿ ಸ್ತೋತ್ರ. ಸ್ವಾಮಿ, ಹೊಸ ವರ್ಷದ ಜೀವಿತವನ್ನು ನಮ್ಮ ಬದುಕಿನಲ್ಲಿ ದಯಪಾಲಿಸಿಕೊಟ್ಟಿದೆ. ನೀನು ಜೀವ ಮತ್ತು ಜೀವನಗಳ ಒಡೆಯನು. ನಮಗೆ ಪ್ರತಿ ದಿವಸವೂ ನಮ್ಮನ್ನು ಕಾಪಾಡುವಂಥವನು, ಪೋಷಿಸುವಂಥವನು, ಧೈರ್ಯಪಡಿಸುವಂಥವನು ನೀನೇ ಆಗಿದೆ. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಎಲ್ಲ ಪ್ರಿಯರನ್ನು ಆಶೀರ್ವಾದ ಮಾಡು. ಕರ್ತನ, ನಿನ್ನ ಹಸ್ತಗಳಿಗೆ ಅವರನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ಧೈರ್ಯದಿಂದಲೂ ನಿನ್ನ ಬಲದಿಂದಲೂ ಅವರನ್ನು ತುಂಬಿಸು. ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂತಹ ಎಲ್ಲ ಪ್ರಿಯರನ್ನು ಆಶೀರ್ವಾದ ಮಾಡು. ಕರ್ತನ, ನಿನ್ನ ಪರಾಂಬರಿಕೆಯಿಂದ ಅವರನ್ನು ತುಂಬಿಸು. ಇಡೀ ಸಭೆ ಅವರಿಗೋಸ್ಕರ ಪ್ರಾರ್ಥಿಸುತ್ತದೆ. ಇಡೀ ಸಭೆ ಅವರಿಗೋಸ್ಕರ ಶುಭವನ್ನು ಕೋರುತ್ತದೆ. ಶುಭವು ಕೃಪೆಯು ಅವರನ್ನು ಹಿಂಬಾಲಿಸಲಿ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ಸಭೆಗೆ ತಿಳಿಸುವ ಸಭಾ ಪ್ರಕಟಣೆಗಳು. ಎಂದಿನಂತೆ ಮುಂದಿನ ಭಾನುವಾರವೂ ಸಹ ನಮ್ಮ ಸಭೆಯ ಯೂಟ್ಯೂಬ್ ಲೈವ್ನಲ್ಲಿ ಆರಾಧನೆ ನಡೆಸಲ್ಪಡ್ತದೆ. ದಯಮಾಡಿ ಸಭೆಯವರು ಇದನ್ನು ಗಮನಿಸಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತೆ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಮತ್ತು ಆರಾಧನೆ ಅಂತ್ಯದಲ್ಲಿ ಬರುವಂತಹ ನಮ್ಮ ಸಭೆಯ ಅಕೌಂಟ್ ನಂಬರ್ಗಳು ಅಥವಾ
ಕಾಣಿಕೆಯ ಕೊಡುವಂಥ ವಿವರದ ಕುರಿತಾಗಿ ವಿವರಣೆ ಇದೆ. ಸಭೆಯವರು ಅದನ್ನು ಗಮನಿಸುವಂತೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಾವೆಲ್ಲರೊಟ್ಟಾಗಿ ಪ್ರಭು ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ನಮ್ಮ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಸೃಷ್ಟಿ ದೇವರ ಮಹಿಮೆಯನ್ನು ಸಾರುವ ಹಾಗೆ ನಾವು ಸಹ ದೇವರ ಮಹಿಮೆಯನ್ನು ಸಾರೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲವೂ ನೆಲೆಗೊಂಡಿರಲಿ. ಆಮೆನ್.